ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಪ್ರಧಾನಿ ಮೋದಿ ಅವರು ದೇಶಕ್ಕೆ ಕರೆ ಕೊಟ್ಟಿದ್ದಾರೆ. ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ, ಈ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರು ಈ ರೀತಿ ಹೇಳಿದ್ದು ಯಾಕೆ? ಫಾರೆಕ್ಸ್ ಫೈಟ್ ಜೋರಾಗಿ ನಡೀತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಚರ್ಚೆಯಲ್ಲಿ ಚರ್ಚೆ ಮಾಡೋಣ. ಪ್ರಧಾನಿ ಮೋದಿ ಅವರು ಹೈದರಾಬಾದ್ನ ಬಿಜೆಪಿ ಸಮಾವೇಶದಲ್ಲಿ ಮಾತಾಡುವ ಸಂದರ್ಭದಲ್ಲಿ ವಿದೇಶಿ ವಿನಿಮಯ ಉಳಿತಾಯಕ್ಕೆ ಪ್ಲಾನ್ ಮಾಡಿದ್ದಾರೆ. ಹಲವು ಸಲಹೆಗಳನ್ನ ದೇಶದ ಜನರಿಗೆ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ 1 ವರ್ಷಗಳ ಕಾಲ ಎಂಥದ್ದೇ ಕಾರ್ಯಕ್ರಮಗಳಿರಲಿ ಮನೆಯಲ್ಲಿ ಚಿನ್ನ ಖರೀದಿ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರು ಈ ರೀತಿ ಹೇಳಿದ್ ಯಾಕೆ? ಇದರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಹೇಳಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳಿದ್ದಾರೆ. ವಿದೇಶಿ ಪ್ರವಾಸ ಮಾಡಬೇಡಿ ಅಂತ ಹೇಳಿದ್ದಾರೆ. ಆಡಂಬರದ ಜೀವನ ಬೇಡ, ದುಂದುವೆಚ್ಚ ಮಾಡಬೇಡಿ, ಹೀಗೆ ಹಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದು ಈಗ ರಾಜಕೀಯ ಆಯಾಮವನ್ನು ಪಡೆದುಕೊಂಡಿದೆ. ಪ್ರಧಾನಿ ಮೋದಿ ಅವರು ಕೊಟ್ಟಿರುವಂಥದ್ದು ಸಲಹೆಗಳು ತ್ಯಾಗದ ಮಾತಲ್ಲ, ಇದು ಧರ್ಮೋಪದೇಶ ಅಲ್ಲ, ವೈಫಲ್ಯ ಅಂತ ರಾಹುಲ್ ಗಾಂಧಿ ಅವರು ವ್ಯಂಗ್ಯವಾಡಿದ್ದಾರೆ. ಇಷ್ಟು ವರ್ಷಗಳ ಕಾಲ ನೀವು ನಮ್ಮನ್ನು ಆಳಿದ್ದು ನಿಮ್ಮ ಆಡಳಿತದ ವೈಫಲ್ಯದ ಕನ್ನಡಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಇವೆಲ್ಲವನ್ನು ಮೀರಿ ಮೋದಿಯವರ ಮಾತಿನ ಹಿಂದೆ ಆರ್ಥಿಕ ಲೆಕ್ಕಾಚಾರ ಇದೆಯಾ? ಆರ್ಥಿಕ ಲೆಕ್ಕಾಚಾರ ಅಂತಂದ್ರೆ ಅದು ಯಾವ ರೀತಿ? ಫಾರೆಕ್ಸ್ ಫೈಟ್ ಈಗ ಜೋರಾಗಿ ನಡೀತಾ ಇದೆ. ಈ ಆರ್ಥಿಕ ಲೆಕ್ಕಾಚಾರ ಯಾವ ರೀತಿ ಆಗತ್ತೆ? ಇವೆಲ್ಲವನ್ನು ಕೂಡ ಇವತ್ತಿನ ಮಹಾಭಾರತ ಚರ್ಚೆಯಲ್ಲಿ ನೋಡ್ತಾ ಹೋಗೋಣ. ಪ್ರಧಾನಿ ಮೋದಿ ದೇಶದ ಜನತೆಗೆ ತ್ಯಾಗದ ಕರೆಯನ್ನ ಕೊಟ್ಟಿರೋದು ರಾಜಕೀಯ ಆಯಾಮವನ್ನ ಪಡೆದುಕೊಂಡಿರೋದನ್ನ ನಾನು ಈಗಾಗಲೇ ಹೇಳ್ತಾ ಇದ್ದೆ. ಚಿನ್ನ ಖರೀದಿಸಬೇಡಿ ಅಂತ ಹೇಳಿದ್ದಾರೆ, ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಹೇಳಿದ್ದಾರೆ. ಮೋದಿಯವರ ಆಡಳಿತದ ವೈಫಲ್ಯ ಇದು ಅಂತ ರಾಹುಲ್ ಗಾಂಧಿ ಅವರು ಟ್ವೀಟ್ ಮೂಲಕ ವ್ಯಂಗ್ಯವಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है. हमें पेट्रोल डीजल का उपयोग कम करना होगा. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಇಡೀ ವಿಶ್ವಕ್ಕೆ ತಟ್ಟಿದೆ. ಭಾರತದಲ್ಲೂ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಅಭಾವ ಸೃಷ್ಟಿಯ ಆತಂಕ ಜನರಲ್ಲಿ ಶುರುವಾಗಿದೆ. ಹೀಗಾಗಿ ಭಾರತೀಯರಿಗೆ ಪ್ರಧಾನಿ ಮೋದಿ ಕಿವಿ ಮಾತು ಹೇಳಿದ್ದಾರೆ. साथियों, हमें पेट्रोल डीजल का उपयोग कम करना होगा. शहरों में जहां मेट्रो है वहां हम तय करें. ಜಾಗತಿಕ ತೈಲ ಸಂಕಷ್ಟ, ವಿದೇಶಿ ವಿನಿಮಯ ಮೀಸಲು, ಬೆಲೆ ಏರಿಕೆಯಂತಹ ಸಂದಿಗ್ಧ ಪರಿಸ್ಥಿತಿ ಎದುರಿಸಲು ಸಿದ್ಧರಾಗುವಂತೆ ಪ್ರಧಾನಿ ಮೋದಿ ದೇಶದ ಜನರಿಗೆ 9 ಸಲಹೆಗಳನ್ನು ನೀಡಿದ್ದಾರೆ. ಅವು ಯಾವುವು ಅಂದರೆ, ಜನರಿಗೆ ಮೋದಿ 9 ಸಲಹೆ. ಸಲಹೆ 1, ಪಾಶ್ಚಿಮಾತ್ಯ ಯುದ್ಧದಿಂದಾಗಿ ಪೆಟ್ರೋಲ್ ಡೀಸೆಲ್ ಆಮದು ಕಷ್ಟವಾಗಿದೆ, ಹೀಗಾಗಿ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿ. ಸಲಹೆ 2, ಇಂಧನ ಮಿತವ್ಯಯಕ್ಕೆ ಎಲೆಕ್ಟ್ರಿಕ್ ವಾಹನಗಳನ್ನೇ ಹೆಚ್ಚು ಬಳಕೆ ಮಾಡಿ. ಸಲಹೆ 3, ಬೈಕ್ ಕಾರುಗಳನ್ನು ಬಿಟ್ಟು ಮೆಟ್ರೋ, ಸಾರಿಗೆ ಬಸ್ನಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನು ಹೆಚ್ಚಾಗಿ ಬಳಸುವಂತೆ ಕರೆ ನೀಡಿದ್ದಾರೆ. ಸಲಹೆ 4, ಮದುವೆ, ಅದ್ದೂರಿ ಸಮಾರಂಭಗಳಲ್ಲಿ ದುಂದುವೆಚ್ಚ ಕಡಿಮೆ ಮಾಡಿ. ಸದ್ಯಕ್ಕೆ ಆಡಂಬರ ಜೀವನಕ್ಕೆ ಅಲ್ಪ ವಿರಾಮ ಹಾಕಿ. ಸಲಹೆ 5, ಇತ್ತೀಚೆಗೆ ಮಧ್ಯಮ ವರ್ಗದ ಜನರಿಗೆ ವಿದೇಶಿ ಪ್ರಯಾಣ ಟ್ರೆಂಡ್ ಶುರುವಾಗಿದ್ದು ಅದನ್ನು ಕೊಂಚ ಕಡಿಮೆ ಮಾಡಿ. ಸಲಹೆ 6, ಸದ್ಯ ಜಾಗತಿಕ ಮಟ್ಟದಲ್ಲಿ ಚಿನ್ನದ ಬೆಲೆ ಏರಿಕೆ ಹೆಚ್ಚಾಗಿದ್ದು 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ. ಸಲಹೆ 7, ಅಡುಗೆ ಎಣ್ಣೆ ಬಳಕೆಯನ್ನು ಕಡಿಮೆ ಮಾಡಿ. ಸಲಹೆ 8, ರೈತರು ಕೃಷಿಯನ್ನು ಅರ್ಧಕ್ಕರ್ಧ ರಸಗೊಬ್ಬರ ಬಳಕೆ ಮಾಡಿ. ಸಲಹೆ 9, ಐಟಿ ಕಂಪನಿ ಉದ್ಯೋಗಿಗಳು ಕೋವಿಡ್ ಸಮಯದಲ್ಲಿ ಮಾಡಿದಂತೆ ವರ್ಚುವಲ್ ಮೀಟಿಂಗ್, ವರ್ಕ್ ಫ್ರಮ್ ಹೋಮ್ ಮಾಡಿ ಎಂದು ಪ್ರಧಾನಿ ಮೋದಿ ಸಲಹೆ ನೀಡಿದ್ದಾರೆ.
ದೇಶದ ಹಿತಕ್ಕಾಗಿ ನವ ಮಂತ್ರಗಳ ಸ್ತೋತ್ರಕ್ಕೆ ವಿಪಕ್ಷಗಳು ಸಿಡಿಮಿಡಿಗೊಂಡಿವೆ. ಸಂಕಷ್ಟದ ದಿನಗಳನ್ನು ಎದುರಿಸುವುದಕ್ಕೆ ಕೇಂದ್ರ ಸರ್ಕಾರ ಎಡವಿತ. ವಿಪಕ್ಷಗಳ ಸಲಹೆಗಳನ್ನು ನಿರ್ಲಕ್ಷಿಸಿ 5 ರಾಜ್ಯಗಳ ಚುನಾವಣೆಗೆ ಗಮನ ಹರಿಸಲಾಯಿತು. ಈ ಬಗ್ಗೆ ಚರ್ಚೆ ಮಾಡೋಣ ಇಂದಿನ ಮಹಾಭಾರತದಲ್ಲಿ. ಅಷ್ಟಕ್ಕೂ ಪ್ರಧಾನಿ ಮೋದಿಯವರು ಜನರಿಗೆ ನೀಡಿದಂತಹ ಸಲಹೆಗಳು ಏನು ಅನ್ನೋದನ್ನ ಮತ್ತು ಅವರು ಏನು ಮಾತಾಡಿದ್ರು ಅನ್ನೋದನ್ನ ಒಂದ್ಸರಿ ಕ್ವಿಕ್ ಆಗಿ ನೋಡೋಣ. साथियों, हमें विदेशी मुद्रा बचाने के जो भी रास्ते हम लोग अपना सकते हैं, हमें बचाना होगा. साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है. आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. पेट्रोल डीजल का संयम से इस्तेमाल करना. साथियों, हमें पेट्रोल डीजल का उपयोग कम करना होगा. शहरों में जहां मेट्रो है, वहां हम तय करें कि हम मेट्रो का ही उपयोग करेंगे. ज्यादा से ज्यादा मेट्रो में ही जाएंगे. अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले. वर्क फ्रॉम होम, ऑनलाइन कॉन्फ्रेंसेस, वर्चुअल मीटिंग्स, इनको हमें फिर से प्राथमिकता देनी है. साथियों, आज जो संकट है उसमें हमें विदेशी मुद्रा बचाने पर. ಪ್ರಧಾನಿ ಮೋದಿ ಅವರು ಈ ರೀತಿ ಹೇಳ್ತಾ ಇದ್ದಂತೆ ರಾಹುಲ್ ಗಾಂಧಿ ಅವರು ವ್ಯಂಗ್ಯವಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಅವರ ಮಾತನ್ನ ಪ್ರಸ್ತಾಪ ಮಾಡಿ ಕುಟುಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಲವು ವಿಚಾರಗಳನ್ನ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮೋದಿಜಿ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ, ತೈಲ ಮಿತವಾಗಿ ಬಳಸಿ ವಿದೇಶಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಇವು ಉಪದೇಶಗಳಲ್ಲ, ಇವು ವೈಫಲ್ಯದ ಪುರಾವೆಗಳು. ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಜನರ ಮೇಲೆ ಹಾಕ್ತಾ ಇದ್ದಾರೆ. ಜನರ ಮೇಲೆ ಒತ್ತಡ ಇರೋದಕ್ಕೆ ಜನರನ್ನೇ ಹೊಣೆಯಾಗಿಸ್ತಾ ಇದ್ದಾರೆ. ಜನ ಏನು ಖರೀದಿ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡುವಂತಾಗಿದೆ. ಜನ ಎಲ್ಲಿ ಹೋಗಬೇಕು ಅಂತಾನೂ ಇವರೇ ನಿರ್ಧಾರ ಮಾಡುವಂತಾಗಿದೆ. 12 ವರ್ಷಗಳಲ್ಲಿ ದೇಶವನ್ನ ಇಂಥ ಸ್ಥಿತಿಗೆ ತಂದಿದ್ದಾರೆ. ಇವರಿಂದ ಇನ್ನು ದೇಶ ನಡೆಸೋದಕ್ಕಾಗಲ್ಲ ಅಂತ ರಾಹುಲ್ ಗಾಂಧಿ ಅವರು ಟ್ವೀಟ್ ಮೂಲಕ ಕುಟುಕಿದ್ದಾರೆ. ಇನ್ನ DCM DK ಶಿವಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಒಂದ್ಸರಿ ನೋಡ್ಕೊಂಬರೋಣ. ಪೆಟ್ರೋಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಾಯ್ತು ಅಂತ ಹೇಳ್ತಾ ಇಲ್ಲ. ಜನಕ್ಕೆ ಯಾರಿಂದ ತೊಂದರೆ ಆಯ್ತು ಅಂತ ಮೋದಿ ಅವರು ಎಕ್ಸ್ಪ್ಲೇನ್ ಮಾಡಬೇಕು. ಈ ಮದುವೆ ಮಾಡೋರು, ಚಿನ್ನ ತಗೊಳ್ತಿರೋನ್ನ ಯಾರು ಬೇಡ ಅಂತಾರೆ. ನೀವು ಜನರಿಗೆ ಏನು ಒಂದು ಸಲಹೆ ಏನ್ ಬೇಕಾದ್ರೂ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ಚಿಂದ್ರಿ, ದೀಪ ಆಯ್ತು, ಚಪ್ಪಾಳೆ ತಟ್ಟಿದ್ರೆ ಚಪ್ಪಾಳೆ ತಟ್ಟು, ಏನಾದ್ರು ನಿಂತ್ಕೋತಾ? ಏನು ನಿಂತ್ಕೋತಿಲ್ಲ. ಒಂದು ಪ್ರಾಕ್ಟಿಕಲ್ ಇರಬೇಕು. ಯಾರು ಇದನ್ನ ಪಾಪ ಜೀವನದಲ್ಲಿ ಮದುವೆ ಆಯ್ತಾರೆ, ಚಿನ್ನ ಇದನ್ನ ತಾಲಿ ಕಟ್ಕೊಳ್ಳೋರು, ಒಂದು ಸರ ಮಾಡ್ಕೊಳ್ಳೋರು ನಾವು ಬೇಡನಕ್ಕಾಗ್ತದ? ಈಗ ಸಂಪೂರ್ಣ ವಿಷಯ ಗೊತ್ತಾಯಿತು, ಯಾಕೆ ಸದ್ಯಕ್ಕೆ ಇದು ರಾಜಕೀಯ ಆಯಾಮವನ್ನು ಪಡೆದುಕೊಂಡಿದೆ ಅಂತ ಹೇಳಿ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಿದ್ದಾರೆ, ಎಲ್ಲರನ್ನೂ ಬರಮಾಡಿಕೊಳ್ಳೋಣ. ಮೊದಲೇದಾಗಿ ಆರ್ಥಿಕ ತಜ್ಞ ಕೇಶವ್ ಎಸ್ ಅವರಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ಸರ್ ನಮಸ್ಕಾರ. ಹಾಗೆಯೇ ಬಿಜೆಪಿಯ ವಕ್ತಾರರು ಮೋಹನ್ ವಿಶ್ವ ಅವರಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕಾಂಗ್ರೆಸ್ನ ವಕ್ತಾರರು ನಂದನ್ ಕಶ್ಯಪ್ ಅವರಿದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ರಾಜ್ಯ ಟ್ರಾವೆಲ್ಸ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ರಾಧಾಕೃಷ್ಣ ಹೊಳ್ಳ ಅವರಿದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಇನ್ನು ಪೆಟ್ರೋಲಿಯಂ ಅಸೋಸಿಯೇಷನ್ ಅಧ್ಯಕ್ಷ ಮೈಸೂರಿನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವೇಗೌಡರು. ನಮಸ್ಕಾರ ಗೌಡ್ರೆ. ನಮಸ್ಕಾರ ಸರ್. ಕೆಲವೇ ಕ್ಷಣಗಳಲ್ಲಿ ರುದ್ರಮೂರ್ತಿ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಲಿಕ್ಕಿದ್ದಾರೆ. ನಾನು ಸದ್ಯಕ್ಕೆ ಕೇಶವ್ ಎಸ್ ಅವರಿಂದನೇ ಆರಂಭ ಮಾಡ್ತೀನಿ. ಸರ್, ಈಗ $72 ಬಿಲಿಯನ್
ಫಾರೆಕ್ಸ್ ಲೆಕ್ಕದ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ವಿದೇಶಿ ವಿನಿಮಯದ ಉಳಿತಾಯ ಆಗಬೇಕು, ಅದಕ್ಕಾಗಿ ಜನರಿಗೆ ಇಷ್ಟೆಲ್ಲ ಕರೆ ಕೊಡುವಂತಹ ಕೆಲಸ. ಹೇಗೆ ಉಳಿತಾಯ ಆಗುತ್ತೆ, ಯಾವ ರೀತಿ ಈ ಲೆಕ್ಕಾಚಾರ? ಈಗ ನಾವು ಎಂಥ ಸ್ಥಿತಿಯಲ್ಲಿ ಇದ್ದೀವಿ ಅಂತಂದರೆ, ಒಂದು ಯುದ್ಧ ಮುಗ್ದಿದೆ, ಸೀಸ್ ಫೈರ್ ಆಗಿದೆ, 40 ದಿನ ಆದಮೇಲೆ ಇನ್ನೇನು ಎಲ್ಲವೂ ಪ್ರಾಬ್ಲಮ್ ಸಾಲ್ವ್ ಆಯಿತು ಅನ್ನುವಾಗ ಈಗ ಮತ್ತೆ ಹೊರ್ಮುಜ್ ಜಲಸಂಧಿ ಮತ್ತೆ ದಿಗ್ಬಂಧನಕ್ಕೆ ಒಳಗಾಗಿದೆ. ಸೊ ಇದನ್ನು ಎಷ್ಟು ದಿನ ಕಂಪನಿಗಳು, ಇವಾಗ ಆಯಿಲ್ ಕಂಪನೀಸ್ನ ಫೈನಲಿ ಸೆಂಟ್ರಲ್ ಗೌರ್ಮೆಂಟೇ ಬೇಲ್ಔಟ್ ಮಾಡಬೇಕು. ಈಗ ಆಯಿಲ್ ಕಂಪನೀಸು 30,000 to 32,000 ಪ್ರತಿ ತಿಂಗಳು ಅವರು ನಷ್ಟ ಅನುಭವಿಸ್ತಾ ಇದ್ದಾರೆ. ಸೊ ಇದಕ್ಕೆ ಬೇಲ್ಔಟ್ ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರ ಏನು ಅವ್ರಿಗೆ ದುಡ್ಡು ಕೊಡಬೇಕು. ಸೊ ಇಂಥದ್ದೊಂದು ಸ್ಥಿತಿಯಲ್ಲಿದ್ದಾಗ ಮತ್ತು ನಾವು 1991 ನೆನಪಿಸ್ಕೋಬೇಕು. ಆಗ ನಮ್ಮ ಹತ್ರ ಕೇವಲ 15 ದಿನ ಮಾತ್ರ ನಮ್ಮ ಆಮದಿಗೆ ಆಗುವಷ್ಟು ಫಾರೆಕ್ಸ್ ನಮ್ಮ ಹತ್ರ ಇತ್ತು. ಅಂದರೆ ನಾವು ಬರೀ 15 ದಿನ ಕೊಂಡ್ಕೊಳ್ಳಿಕ್ಕೆ ನಮ್ಮ ಹತ್ರ ದುಡ್ಡಿತ್ತು. ಅಂತ ಒಂದು ದೊಡ್ಡ ಕ್ರೈಸಿಸ್ ಆಯಿತು. ಆಗ ನಮ್ಮ ದೇಶದಲ್ಲಿರುವಂಥ ಚಿನ್ನವನ್ನು ಬ್ಯಾಂಕ್ ಆಫ್ ಇಂಗ್ಲೆಂಡ್ಗೆ ನಾವು ಏರ್ಲಿಫ್ಟ್ ಮಾಡ್ತೀವಿ, ಸ್ವಿಟ್ಜರ್ಲ್ಯಾಂಡ್ ಸೆಂಟ್ರಲ್ ಬ್ಯಾಂಕಿಗೆ ಏರ್ಲಿಫ್ಟ್ ಮಾಡ್ತೀವಿ. ಸೊ ಇಂಥದ್ದೊಂದು ಪರಿಸ್ಥಿತಿ ಆಗ ನಿರ್ಮಾಣ ಆಗಿತ್ತು. ಆದರೆ ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ಆದರೆ ಒಂದಷ್ಟು ಎಚ್ಚರಿಕೆಯ ಕ್ರಮಗಳನ್ನ ಕೈಗೊಂಡ್ರೆ, ಈಗ ಫಾರೆಕ್ಸು ಮುಂಚೆ ನಮ್ದು ಇವಾಗ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ $728.5 ಬಿಲಿಯನ್ ಇದೆ. ಅದು ಇವಾಗ $690.7 ಬಿಲಿಯನ್ ಬಂತು. ಸೊ ಹಾಗಾಗಿ ಇವಾಗಲೇ ಒಂದಷ್ಟು ಎಚ್ಚರಿಕೆಯನ್ನು ತೊಗೊಂಡ್ರೆ, ನಮ್ಮ ರುಪಿ ಬೇರೆ ಸ್ಲೈಡ್ ಆಗ್ತಾ ಇದೆ. ಬಿಕಾಸ್ ಡಾಲರ್ ಎಲ್ಲವೂ ಟ್ರೇಡ್ ಇವಾಗ್ಲೂ ನಿಮಗೆ 50.6% ಅಷ್ಟು ಡಾಲರಲ್ಲೇ ಆಗ್ತಾ ಇದೆ. ಸೊ ಹಿಂಗಿರುವಾಗ ನಾವು ಒಂದಷ್ಟು ಮುನ್ನೆಚ್ಚರಿಕೆ ತಗೊಂಡ್ರೆ ಇದರಿಂದ ಏನಾದ್ರು ಒಳ್ಳೇದಾಗಬಹುದು ಅಂತ ಯೋಚನೆ ಮಾಡಿ ಇಂಥದ್ದೊಂದು ಕರೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕೇನು ಅಂದರೆ 4 ಮೇಜರ್ ಐಟಮ್ಸೇ ನಮ್ಮ ಬಹುತೇಕ ಆಮದಿನ ಬಿಲ್ನ ಶೇಖರಿಸಿಕೊಳ್ಳುತ್ತೆ. ಮೊದಲನೇದು ಆಯಿಲ್ 85% ತರಿಸ್ಕೋತೀವಿ. ಎರಡನೇದು ಗೋಲ್ಡ್, ನಾವು ಹೆಚ್ಚು ಕಮ್ಮಿ 700 to 1000 ಟನ್ ಬಂಗಾರವನ್ನ ಪ್ರತಿ ವರ್ಷ ನಾವು ಆಮದು ಮಾಡ್ಕೊಳ್ತೀವಿ. ನಮ್ಮ ದೇಶದಲ್ಲಿ ಒಂದು 780 to 850 kg ಉತ್ಪಾದನೆ ಮಾಡ್ತಾರೆ. ಇನ್ನ ಮೂರನೇದು ಫರ್ಟಿಲೈಸರ್ಸ್, 4ನೇದು ಇಡಿಬಲ್ ಆಯಿಲ್. ಈ 4ರಲ್ಲಿ ಒಂದು ವೇಳೆ ಏನಾದರೂ ನಾವು ಮಿತವ್ಯಯವನ್ನ ಮಾಡಿದ್ರೆ ಆಗ ನಮ್ಮ ವಿದೇಶಿ ವಿನಿಮಯ ಕೂಡ ಉಳಿಯುತ್ತೆ. ಹಾಗೇನೆ ನಮ್ಮ ರುಪಿ ಏನು ಸ್ಲೈಡ್ ಆಗ್ತಾ ಇದೆ, ಡೌನ್ ಆಗ್ತಾ ಇದೆ, ಅದನ್ನ ಉಳಿಸಬಹುದು ಅನ್ನುವಂಥದ್ದು ಒಂದು ಇದಷ್ಟೇ. ಈ ಮೋದಿ ಅವರು ಕೊಟ್ಟಿರುವಂತಹ ಸಲಹೆ ಸರಿ ಇದೆಯಾ? ಅಲ್ಲ, ಇಲ್ಲಿ ಸಲಹೆ ಏನಕ್ಕೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಕಾರಣಕ್ಕಾಗಿ ಅದು ಸರಿ ಇದೆ ಅಂತ ನಾವು ಹೇಳಬೇಕಾಗತ್ತೆ. ಯಾವ ಕಾರಣಘಟ್ಟದಲ್ಲಿ, ಯಾವ ಕಾಲಘಟ್ಟದಲ್ಲಿ ಡೀಟೇಲ್ಡ್ ವಿಚಾರವನ್ನು ನಿಮ್ಮಿಂದ ನಾನು ತಿಳ್ಕೊಳ್ತೀನಿ ಸರ್. ಮೋಹನ್ ವಿಶ್ವ ಅವರೇ, ಮದುವೆ ಆಗೋರು, ಮುಂಜುವೆ ಆಗೋರು, ಉಪನಯನ, ಈ ಶುಭ ಸಮಾರಂಭಗಳಿಗೆ ಚಿನ್ನ ಬೇಕು. ಅದು ನಮ್ಮ ಸಂಸ್ಕೃತಿಯಲ್ಲಿ ಅಡಗಿದೆ ಚಿನ್ನ. ಈ ಚಿನ್ನ ತಗೋಬೇಡಿ, ಓಡಾಡಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಇದೆಲ್ಲ ಯಾವ ಲೆಕ್ಕಾಚಾರ? ಯಾಕೆ ಹಿಂಗಾಗ್ತಾ ಇದೆ? ಜನರಿಂದ ನುಡಿಸ್ಕೊಳ್ಳುವಂತಹ ಪ್ರಯತ್ನ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ವಾಗ್ದಾಳಿ, ರಾಹುಲ್ ಗಾಂಧಿ ಅವರ ವಿಚಾರ, ಮತ್ತು ಈಗ ಸದ್ಯಕ್ಕೆ ಈ ಸಲಹೆಗಳು ಭಾರಿ ರೀತಿಯಲ್ಲಿ, ನಾನಾ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಹೇಗೆ ನೋಡ್ತೀರಿ ನೀವು ಇದನ್ನ? ಇದನ್ನ 2 ಭಾಗ ಆಗಿ ವಿಂಗಡಣೆ ಮಾಡಿ ನಾನು ಒಂದು ರಿಯಾಲಿಟಿ ಮಾತಾಡ್ತೀನಿ, ಇನ್ನೊಂದು ರಾಜಕಾರಣ ಮಾತಾಡ್ತೀನಿ. ನೀವು ನೋಡಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ವಾರ್ ಆಗಿರೋದ್ರಿಂದ, ಇರಾನು USA ವಾರ್ ಆಗಿರೋದ್ರಿಂದ, ವಾರ್ಗಿಂತ ಮುಂಚೆ ಪರ್ ಬ್ಯಾಲರ್ $60 ಇದ್ದಂತ ಕಚ್ಚಾ ಆಯ್ತಲ್ಲ ಇವತ್ತು $105 ಹೋಗಿದೆ. ಯಾಕಂದ್ರೆ ಹಾರ್ಮೋಸ್ ಬ್ಲಾಕೇಜ್ ಆಗಿರೋದ್ರಿಂದ, ಶಿಪ್ಸ್ ಮೂವ್ಮೆಂಟ್ ಸಮಸ್ಯೆ ಆಗಿರೋದ್ರಿಂದ, ಬೇರೆ ಬೇರೆ ರೂಟಲ್ಲಿ ಬರ್ತಾ ಇರೋದ್ರಿಂದ, ಶಿಪ್ಪಿಂಗ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಏನಾಗಿದೆ ಅಂದ್ರೆ ಜಾಸ್ತಿ ಆಗಿದೆ ಡಾಲರ್. ಸೊ ನಿಮ್ಗೆ ಡಾಲರು ಜಾಸ್ತಿ ಆದ ತಕ್ಷಣ ಏನಾಗಿದೆ, ಅದ್ರ ಇಂಪ್ಯಾಕ್ಟ್ ರೂಪಿ ಮೇಲೆ ಬಿದ್ದಿದೆ. ನಿಮಗೆ ವಾರ್ಗಿಂತ ಹಿಂದೆ $89 ಇದ್ದಿದ್ದು ವಾರ್ನ ನಂತರ $95 ಆಗಿದೆ ಪರ್ ಡಾಲರ್. ಸೊ ಇದರ ನೇರ ಇಂಪ್ಯಾಕ್ಟ್ ನೀವು ಇಂಪೋರ್ಟ್ ಜಾಸ್ತಿ ಮಾಡ್ಕೊಂಡಷ್ಟು, ನಮಗೆ ಇಂಪೋರ್ಟ್ ಜಾಸ್ತಿ ಮಾಡ್ಕೊಂಡಷ್ಟು ಎಕ್ಸ್ಪೋರ್ಟ್ಗೂ ಇಂಪೋರ್ಟ್ಗೂ ಗ್ಯಾಪ್ ಜಾಸ್ತಿ ಆಗುತ್ತೆ. ಸೊ ಆದ್ರಿಂದ ಏನಾಗುತ್ತೆ, ನಿಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನೆಗೆಟಿವ್ ಆಗಕ್ಕೆ ಶುರುವಾಗುತ್ತೆ. ಸೊ ಅದನ್ನ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಕೆಲವೊಂದು ಸಲಹೆಗಳನ್ನ ಕೊಟ್ಟಿದ್ದಾರೆ ಅಷ್ಟೇ. ಅವ್ರು ನೀವೇನ್ ತಗೊಳ್ಳೇಬೇಡಿ ಅಂತ ಹೇಳ್ತಾ ಇಲ್ಲ. ಈ ವಾರ್ ಯಾವಾಗ ನಿಲ್ಲುತ್ತೆ ಏನು ಅಂತ ಗೊತ್ತಿಲ್ಲ, ಜಗತ್ತಲ್ಲಿ ಎಲ್ಲಾ ಕಡೆ ಸಮಸ್ಯೆ ಇದೆ. ಅದಕ್ಕೋಸ್ಕರ ಚಿನ್ನದ ಬಗ್ಗೆ 1-2 ವಿಷಯಗಳನ್ನ ಹೇಳಿದ್ದಾರೆ. ನಿಮ್ಗೆ ಒಂದು ಸ್ಟಾಟಿಸ್ಟಿಕ್ಸ್ ಹೇಳಬೇಕು ಅಂದ್ರೆ ಶ್ರೀಪಾದ್, ನಿಮಗೆ 2023-24ರಲ್ಲಿ $45 ಬಿಲಿಯನ್ ಚಿನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದು ಇಂಡಿಯಾ. 24-25ರಲ್ಲಿ $58 ಬಿಲಿಯನ್ ಇಂಪೋರ್ಟ್ ಮಾಡ್ಕೊಂಡಿದ್ದು. 25-26ರಲ್ಲಿ $72 ಬಿಲಿಯನ್ ಇಂಪೋರ್ಟ್ ಮಾಡ್ಕೊಂಡಿದ್ದು ಚಿನ್ನ. ಅಂದ್ರೆ 2 ವರ್ಷದಲ್ಲಿ 160% ಹೆಚ್ಚು ಚಿನ್ನವನ್ನು ಆಮದು ಮಾಡ್ಕೊಂಡಿದೀವಿ ನಾವು. ಇದರ ಇಂಪ್ಯಾಕ್ಟ್ ಡಾಲರ್ ಅಲ್ಲಿ ಪೇ ಮಾಡಿರೋದ್ರಿಂದ, ಇವಾಗ ಡಾಲರ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಹೋಗುತ್ತೆ. ಅದನ್ನ INR ಕನ್ವರ್ಟ್ ಮಾಡಬೇಕು ಅಂದ್ರೆ 25-26 ನಿಮಗೆ $72 ಬಿಲಿಯನ್ ಆವರೇಜ್ $83 INR ತಗೊಂಡ್ರೆ ನಿಮಗೆ 25-26ರಲ್ಲಿ ಖರೀದಿ ಮಾಡಿರುವಂತಹ ಇಂಪೋರ್ಟ್ ಆಗಿರುವಂತಹ ಚಿನ್ನದ ಒಟ್ಟು ರೂಪಾಯಿ ಮೌಲ್ಯ 5,97,000 ಕೋಟಿ ವರ್ಷಕ್ಕೆ. ತಿಂಗಳಿಗೆ 49,786 ಕೋಟಿ, ಒಂದು ದಿವಸಕ್ಕೆ 1,038 ಕೋಟಿ, ಒಂದು ಗಂಟೆಗೆ 68 ಕೋಟಿ. ನಾವು ಈ ಡಿಬೇಟ್ ಮುಗಿಯುವಷ್ಟರಲ್ಲಿ 68 ಕೋಟಿಯಷ್ಟು ವಿದೇಶಿ ವಿನಿಮಯ ಬೇರೆ ದೇಶಕ್ಕೆ ಹೋಗಿರುತ್ತೆ 1 ತಾಸಿನಲ್ಲಿ. ಇದು 25-26 ಆಗಿರುವಂಥದ್ದು. ಸೊ ಅತಿ ಹೆಚ್ಚು
ಚಿನ್ನ ಖರೀದಿ ಆಗಿದೆ ಕೇವಲ 2 ವರ್ಷಗಳಲ್ಲಿ. ಸೊ ಮೋದಿ ಅವರು ಹೇಳಿದ್ದು, ನೀವು ನಾನ್ ಎಸೆನ್ಷಿಯಲ್ ಪರ್ಪಸ್ಗೆ, ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನೀವು ಜಾಸ್ತಿ ಚಿನ್ನದ ಕಡೆ ನೋಡೋದ್ರ ಬದಲು ಬೇರೆ ಬೇರೆ ಕಡೆ ನೋಡಿ. ನೀವು ಎಸೆನ್ಷಿಯಲ್ ಪರ್ಪಸ್ಗೆ, ಮದುವೆ ಕಾರ್ಯಕ್ರಮಗಳಿಗೆ ನೀವು ಖರೀದಿ ಮಾಡಿ, ಆದಷ್ಟು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಮಾಡಿ, ಬಟ್ ನೀವು ಖರೀದಿ ಮಾಡಬೇಡಿ ಅಂತ ಹೇಳ್ತಿಲ್ಲ ಅವರು. ಸೊ ಈ ನಂಬರ್ಸ್ ನ ಇಟ್ಕೊಂಡು ಇದು ನಮ್ಮ ಮೇಲೆನೆ ಇಂಡೈರೆಕ್ಟ್ ಆಗಿ ಹೊರೆ ಬೀಳುತ್ತೆ. ಆದ್ರಿಂದ ಕೆಲವು ತಿಂಗಳುಗಳ ಕಾಲ ಈ ವಾರ್ ನಿಲ್ಲೋವರೆಗೂ, ಕಂಟ್ರೋಲ್ ಬರೋವರೆಗೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಕೊಟ್ಟಿರೋ ಸಲಹೆ ಅಷ್ಟೇ. ಈಗ ರಾಜಕೀಯಕ್ಕೆ ಬರ್ತೀನಿ. ಇವತ್ತು ಈ ರೀತಿಯಾಗಿ ಟ್ವೀಟ್ ಮಾಡಿರುವಂತ, ಇವತ್ತು ಈ ರೀತಿಯಾಗಿ ಮಾತಾಡಿರುವಂತ ರಾಹುಲ್ ಗಾಂಧಿ ಆಗ್ಬೋದು ಅಥವಾ BK ಹರಿಪ್ರಸಾದ್ ಆಗ್ಬೋದು, 2013ರಲ್ಲಿ ಚಿದಂಬರಂ ಹೇಳಿರುವಂತ ಈ ಸ್ಟೇಟ್ಮೆಂಟ್ ಚಿನ್ನದ ಬಗ್ಗೆ ನಾನು ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. Please resist the temptation to buy gold. And we can have it for 6 months, 1 year. Almost minimal gold imports into the country. It will dramatically change the situation of the current account deficit. ಎಕ್ಸಾಕ್ಟ್ಲಿ. ಇದನ್ನ ಚಿದಂಬರಂ 2013ರಲ್ಲಿ ಚಿದಂಬರಂ ಹೇಳಿದ್ದು, ನೀವು ಚಿನ್ನ ಖರೀದಿ ಮಾಡೋದನ್ನ ಕಡಿಮೆ ಮಾಡಿ, ರೆಸಿಸ್ಟ್ ಮಾಡಿ ಅದನ್ನ, ಇದರಿಂದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕಡಿಮೆ ಆಗುತ್ತೆ ಅಂತ ಹೇಳಿ ಚಿದಂಬರಂ 2013ರಲ್ಲಿ ಹೇಳಿದ್ದು. ಅವಾಗ ಏನ್ ಪ್ರಾಬ್ಲಮ್ ಇತ್ತು ಜಗತ್ನಲ್ಲಿ? ಯಾವ ವಾರವೂ ಇರಲಿಲ್ಲ, ಏನೂ ಇರಲಿಲ್ಲ, ಇವ್ರ ಆಡಳಿತದಲ್ಲಿದ್ರು, ಯಾವ ಕ್ರೈಸಿಸ್ ಇರಲಿಲ್ಲ. ಅಂತ ಸಮಯದಲ್ಲಿ ಹೇಳಿಕೆ ಕೊಟ್ಟಂತ ಚಿದಂಬರಂ ಇವತ್ತು ಜಗತ್ನಲ್ಲಿ ವಾರ್ ಕ್ರೈಸಿಸ್ ಆಗಿ ಡಾಲರ್ ಮೇಲೆ ಪ್ರೆಷರ್ ಬೀಳ್ತಿದೆ ಅಂತ ಹೇಳಿದಾಗ ಪ್ರಧಾನಿ ಸಲಹೆ ಕೊಟ್ರೆ, ಇವತ್ತು ಈ ಕಾಂಗ್ರೆಸ್ ಪಕ್ಷ ರಾಜಕಾರಣ ಮಾಡುತ್ತೆ ಅಂದ್ರೆ ಇದು ಅವರ ಡಬಲ್ ಸ್ಟ್ಯಾಂಡರ್ಡ್, ಡಬಲ್ ನಾಲ್ಗೆ ಅಲ್ವಾ? ಇದನ್ನ ಅರ್ಥ ಮಾಡ್ಕೋಬೇಕು. ಒಂದ್ಸಲಿ ಗಾಜದ ಮೇಲೆ ಕುತ್ಕೊಂಡು ಕಲ್ಲಿಡೋದಕ್ಕೆ ಮುಂಚೆ ಯೋಚನೆ ಮಾಡ್ಬೇಕು ತಾವೇನ್ ಮಾಡಿದ್ರು ಅಂತ. ನಂದನ್ ಕಶ್ಯಪ್ ಈಗ ದೇಶದ ಹಿತಕ್ಕಾಗಿ ಈ ಸಲಹೆಗಳನ್ನ ಕೊಟ್ಟಿದ್ದಾರೆ. ನೀವು ಕರಾರುವಕ್ಕಾಗಿ ಖರೀದಿ ಮಾಡಲೇಬೇಡಿ ಅಂತ ಏನು ಹೇಳಿಲ್ಲ ಅವರು. ಈ ರೀತಿಯ ರೂಢಿಯನ್ನ ಬಳಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇದರಿಂದ ವಿದೇಶಿ ವಿನಿಮಯ ಉಳಿತಾಯ ಆಗುತ್ತೆ ಅನ್ನುವಂತಹ ಹಿತ ಇದೆ, ಇದರಲ್ಲಿ ದೇಶದ ಹಿತ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹೇಗೆ ನೋಡ್ತೀರಿ ನೀವು ಇದನ್ನ? ನೋಡಿ, ಮೋದಿ ಅವರು ಅವರ ಜವಾಬ್ದಾರಿಯಿಂದ ಯಾವಾಗಲೂ ಕೂಡ ನಿಂಚ್ಕೊಂಡು ಹೋಗ್ತಾ ಇದ್ದಾರೆ. ಮಾರ್ಚ್ ಮೊದಲನೇ ವಾರದಲ್ಲೇ ರಾಹುಲ್ ಗಾಂಧಿ ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ರು. ನರೇಂದ್ರ ಮೋದಿ ಅವರು ಅಕ್ಸೆಪ್ಟ್ ಮಾಡಿದ್ರ? ಪಕ್ಕಕ್ಕೆ ಕೇಳೋಣ. ಏನಂತ ಚಾಲೆಂಜ್ ಕೊಟ್ಟಿದ್ರು? ಏನಾಗುತ್ತೆ ಇನ್ನೊಂದು ತಿಂಗಳಲ್ಲಿ ಅಂತ ಹೇಳಿದ್ರು, ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಪ್ಪ, ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಏನೇನಾಗುತ್ತೆ, ಎಕಾನಮಿ ಕೊಲ್ಯಾಪ್ಸ್ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಇದೇ ಸೆಷನ್ ನಡಿಬೇಕಾದ್ರೆ ಏನಾಗಿತ್ತು? ಅವತ್ತು ತಗೊಂಡ್ರೆ ಅಕ್ಸೆಪ್ಟ್ ಮಾಡಿದೆ ಅವ್ರದ ಮಾತನ್ನ? ಇಲ್ಲ. ಕೋವಿಡ್ ಟೈಮಲ್ಲಿ ಫೆಬ್ರವರಿಲಿ ಎಚ್ಚರಿಕೆ ಗಂಟೆ ಬಾರಿಸಿದ್ರು ಇದೇ ನರೇಂದ್ರ ಮೋದಿಗೆ. ಅವತ್ತು ಟ್ರಂಪ್ನ ಅವ್ರು ಅಹಮದಾಬಾದ್ಗೆ ಕರ್ಕೊಂಬಂದ್ಬಿಟ್ಟು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿ ಏರ್ಪೋರ್ಟ್ಗಳನ್ನೆಲ್ಲ ಬಿಟ್ಟು ಕೋವಿಡ್ನ ದೇಶಕ್ಕೆ ಕರ್ಕೊಂಬಂದು. 3, ಡಿಮಾನಿಟೈಸೇಷನಿಂದ ದೇಶದ ಎಕಾನಮಿ ನಲುಗುತ್ತೆ ಅಂದಿದ್ರು. ಹಂಗೆ ಆಯಿತು. ಇವತ್ತು ಕೂಡ ರಾಹುಲ್ ಗಾಂಧಿಯವರು ಮಾರ್ಚ್ ಮೊದಲನೇ ವಾರ ಸೆಷನ್ ನಡಿಬೇಕಾದ್ರೆ ಎಚ್ಚರಿಕೆ ಗಂಟೆ ಕೊಟ್ಟರು ಇದೇ ನರೇಂದ್ರ ಮೋದಿಗೆ. ಆದರೆ ಅವರು ಎಚ್ಚರದಿಂದ ತಪ್ಪಿ ಇವತ್ತು ಅವ್ರು ಎಲೆಕ್ಷನಲ್ಲಿ ಬ್ಯುಸಿ ಇದ್ರು. ಯಾಕಂದರೆ ಎಲೆಕ್ಷನ್ ಇಂಪಾರ್ಟೆಂಟ್, ಅವ್ರಿಗೆ ಜನರ ಹಿತ ಮುಖ್ಯ ಅಲ್ಲ. ನಮ್ಮ DK ಶಿವಕುಮಾರ್ ಸಾಹೇಬರು ಹೇಳಿದ್ರು, ಹೌದು, ಜೀವನದಲ್ಲಿ ಒಮ್ಮೆ ನಾವು ಮದುವೆ ಆಗ್ತೀವಿ. ಮದುವೆ ಮನೇಲಿ ಒಂದು ಗಂಡಿಗೋ ಹೆಣ್ಣಿಗೋ ಒಂದು ಚಿನ್ನ ಖರೀದಿಸಬೇಕು. ಯಾಕೆ ಅವ್ರನ್ನ ನೀವು ತಡೆ ಹಿಡಿತೀರಾ? ಈ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ, BJP ಸರ್ಕಾರ ಬಂದಾಗಿಂದನೂ ಕೂಡ ನೀವೇನು ಊಟ ತಿನ್ನಬೇಕು, ನೀವೇನು ಬಟ್ಟೆ ಹಾಕೋಬೇಕು, ನೀವೇನು ತೊಗೋಬೇಕು, ನೀವೇನು ತೊಗೋಬಾರ್ದು ಅನ್ನೋದು ಇವರು ಹೇಳ್ಕೊಂಡೇ ಬಂದಿದ್ದಾರೆ. ಇವತ್ತು ಕೂಡ ಆ ಸ್ಥಿತಿಗೆ ಜನನ್ನ ತೊಗೊಂಡೋಗಿ ನಿಲ್ಲಿಸ್ತಾ ಇದ್ದಾರೆ. ಏನಕ್ಕೆ ಅಂದರೆ ಇವರ ವೈಫಲ್ಯ ಎತ್ತಿ ಹಿಡಿತಾ ಇದೆ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಶ್ರೀಪಾದ್ ಅವರೇ. ಇದು GSPC ಅಂತ ಒಂದು ಕಂಪ್ನಿ ಇತ್ತು ಗುಜರಾತಲ್ಲಿ CM ಆಗಿದ್ದಾಗ. ಇದು ಗ್ಯಾಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತೇನೆ ನಾನು. ಗುಜರಾತ್ದೊಂದು ಅಲ್ಲಿ ಏನಪ್ಪ ಗ್ಯಾಸ್ ಸಿಗುತ್ತೆ ಅಂತ ಒಂದು 21,000 ಕೋಟಿ ಇದೇ ನರೇಂದ್ರ ಮೋದಿ ಇದು ಒಂದು GSPCಗೆ ಇನ್ವೆಸ್ಟ್ ಮಾಡಿದ್ರು ಕೃಷ್ಣಾ ಗೋದಾವರಿ ಬೇಸಿನಲ್ಲಿ. 21,000 ಯಾವಾಗ ಇನ್ವೆಸ್ಟ್ ಮಾಡಿ ಅದರಲ್ಲಿ ಏನು ಕೆಲಸ ಮಾಡೋಕ್ಕೆ ಶುರು ಮಾಡಿ ಅದರಲ್ಲಿ ಏನೂ ಇಲ್ಲ ಅಂತ ಗೊತ್ತಾದ ಮೇಲೆ CAG ಒಂದು ರಿಪೋರ್ಟ್ ಕೊಡುತ್ತೆ, ನೀವು ಬೋಗಸ್ ಇದ್ರ ಮೇಲೆ ಇದು ಒಂದು ಪ್ಲ್ಯಾಂಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀರಾ, ನೀವು ಬೇಲ್ಔಟ್ ಮಾಡಬೇಕು ಅಂತ ಹೇಳುತ್ತೆ ಇದೇ CAG ಅವರು. ಆ ಪ್ಲ್ಯಾಂಟ್ನ GSPC ಪ್ಲ್ಯಾಂಟ್ನ ಏನು ನಾವು ಸ್ವಾವಲಂಬನೆ ಆಗಬೇಕು, ನಾವು ದೇಶದಲ್ಲೇ ನಾವು ಗ್ಯಾಸು, ಪೆಟ್ರೋಲು, ಡೀಸೆಲ್ನ ಇದನ್ನು ಉತ್ಪತ್ತಿ ಮಾಡಬೇಕು ಅಂತ ನರೇಂದ್ರ ಮೋದಿ ಅವ್ರ ದೂರದೃಷ್ಟಿ ಇತ್ತಲ್ಲ. ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ಆ ಕಂಪನಿಯನ್ನು ONGCಗೆ 11,000ಕ್ಕೆ ಬೇಲ್ಔಟ್ ಮಾಡ್ತಾರೆ. ಇವರ ವೈಫಲ್ಯ ಎತ್ತಿಡಿತು. ಒನ್ ಆಫ್ ದಿ ಇದು. ಸೆಕೆಂಡು, ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತಾರಲ್ಲ ಇವತ್ತು. ಆ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಯಾವ ಮಟ್ಟದ ಹೊಡೆತ ಬೀಳುತ್ತೆ ಒಂದು ಇಂಡೈರೆಕ್ಟ್ ಜಾಬ್ಸ್ಗೆ ಅಂತ ಒಂದು 2-3 ಉದಾಹರಣೆ ಕೊಟ್ಬಿಡ್ತೀನಿ ಶ್ರೀಪಾದ್ ಅವರೇ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH+D+ ಮಸಾಲೆ. ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಕಂಪ್ನಿ ಒಂದು ಲೀಸಿಗೆ ತೊಗೊಂಡಿರುತ್ತೆ.
ಆ ಕಂಪ್ನಿ ಲೀಸು ಅವರು ಕೊಟ್ಟಿರೋ ಒಂದು ಬಿಲ್ಡರ್ಗಳು ಏನಾಗಬೇಕು ಅವ್ರ ಪರಿಸ್ಥಿತಿ? ಆಬ್ವಿಯಸ್ಲಿ ಸಾಫ್ಟ್ವೇರು ಯಾರು ಏನಪ್ಪ ಬಾಡಿಗೆಗೆ ತೊಗೊಂಡಿರ್ತಾರೆ ಅವ್ರು ಕಟ್ ಮಾಡ್ತಾರೆ. ಸೆಕೆಂಡು, ಅಲ್ಲಿ ಕೆಲಸ ಮಾಡ್ತಿರುವ ಹೌಸ್ ಕೀಪಿಂಗು. ಥರ್ಡು, ಅಲ್ಲಿ ಕೆಲಸಕ್ಕೆ ಬರೋ ಸ್ಟಾಫ್ಗಳು, ಇದು ಕ್ಯಾಬ್ ಚಾಲಕರು, ಕ್ಯಾಬ್ ಚಾಲಕರು. ಫೋರ್ತು, ಸುತ್ತಮುತ್ತ ನಡೆಸ್ತಾ ಇರುವ ಹೋಟ್ಲುಗಳು, ಆ ಬಿಲ್ಡಿಂಗ್ ಒಳಗಡೆ ಇರುವ ಕ್ಯಾಂಟೀನ್ಗಳು. ಇಂಡೈರೆಕ್ಟಾಗಿ ಇವರು ಒಂದು ಕೊಟ್ಟಿರುವ ಹೇಳಿಕೆಯಿಂದ ಯಾವ ಮಟ್ಟದ ಜನರಿಗೆ ಹೊಡೆತ ಬೀಳುತ್ತೆ ಅಂದರೆ ಆ ಮಟ್ಟದ ಜನರಿಗೆ ಹೊಡೆತ ಬೀಳುತ್ತೆ. 1 ವರ್ಷ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತಾರಲ್ಲ, ಎಂಟೈರ್ ರಿಯಲ್ ಎಸ್ಟೇಟು ಮತ್ತು ಆಫೀಸ್ ಸೆಟಪ್ ಸ್ಪೇಸ್ಗಳು ಕೊಲ್ಯಾಪ್ಸ್ ಆಗುತ್ತೆ. ಎಷ್ಟೊಂದು ಜನ ಇವತ್ತು 3-5 ವರ್ಷ ಲೀಸು ಕೊಟ್ಟಿರ್ತಾರೆ. ಏಕ್ದಮ್ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ಬೇಡ ಅಂದ್ಬಿಟ್ರೆ ಸಾಫ್ಟ್ವೇರ್ ಕಂಪ್ನಿಯವ್ರಿಗೂ ಇದು ಕೊಟ್ಟಿರೋ ಕತೆ ಏನಾಗಬೇಕು? ಅಲ್ಲ, ಬಾಡಿಗೆ ಒಂದು 20 ರೂಪಾಯಿಗೆ ಮಾತಾಡ್ಕೊಂಡಿರ್ತಾರೆ, ಇಲ್ಲ ನಾಳೆ ಕೊಡೋದಿಲ್ಲ ಕಂಡ್ರೆ ನಿಮ್ಗೆ 20 ರೂಪಾಯಿ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ಕೋತೀವಿ ಅಂತ. ಅವ್ರ ಕತೆ ಏನಾಗಬೇಕು? ಇದು ಅಭಿಪ್ರಾಯವನ್ನು ಕೂಡ ಸ್ವೀಕರಿಸುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ, ನಂಬರನ್ನು ನೋಟ್ ಮಾಡ್ಕೊಳ್ಳಿ. ನೀವು ವಾಟ್ಸಪ್ ಮೂಲಕ ನಿಮ್ಮ ಮೆಸೇಜನ್ನು ತಿಳಿಸಬಹುದಾಗಿದೆ. ಜೊತೆಗೆ ಟ್ವೀಟ್ ಎಕ್ಸ್ ಖಾತೆಯಲ್ಲಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದಾಗಿದೆ. ಜೊತೆಗೆ ಬಹಳ ಮುಖ್ಯವಾಗಿ ಕರೆ ಮಾಡಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಇವತ್ತಿನ ಪೋಲ್ ಕ್ವಶನ್ ಈಗಾಗಲೇ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಚಿನ್ನ, ಪೆಟ್ರೋಲ್, ಡೀಸೆಲ್ ಬಳಕೆ ವಿಚಾರದಲ್ಲಿ ಪ್ರಧಾನಿ ಮೋದಿ ಅವರ ಸಲಹೆಯನ್ನು ನೀವು ಒಪ್ತೀರಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿದೆ, ನಮ್ಮ ಡಿಬೇಟ್ನ ವಿಷಯ ಆಗಿದೆ. ಈ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ನಂಬರ್ ಹೋಗ್ತಾ ಇದೆ, ಆ ನಂಬರನ್ನು ನೋಟ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೌದು, ಗೊತ್ತಿಲ್ಲ, ಇಲ್ಲ ಅಂತ ಹೇಳಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಪೋಲ್ ಕ್ವಶನ್ಗೆ ಒಂದಾದರೆ. ಮತ್ತೊಂದು, ಈಗಾಗಲೇ ನಾನು ಹೇಳ್ತಾ ಇದ್ದ ಹಾಗೆ ವಿಷಯಾಧಾರಿತವಾಗಿ ಈ ಪ್ರಧಾನಿ ಮೋದಿಯವರ ಸಲಹೆಗಳೇನಿದೆ, ಆ ಮೋದಿಯವರ ಸಲಹೆಗಳ ವಿಚಾರವಾಗಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಮುಕ್ತವಾಗಿ ಹಂಚ್ಕೋಬಹುದಾಗಿದೆ. ಟ್ರಾವೆಲ್ಸ್ ವಿಚಾರವಾಗಿ ಮಾತಾಡ್ತಿದ್ರು ರಾಧಾಕೃಷ್ಣ ಹೊಳ್ಳ ಅವರೇ, ಏನೆಲ್ಲ ತೊಂದರೆ ಆಗುತ್ತೆ ಪ್ರಧಾನಿ ಮೋದಿಯವರ ಈ ಸಲಹೆಯಿಂದ? ವರ್ಕ್ ಫ್ರಮ್ ಹೋಮ್ ಮಾಡಿದರೆ ಪೆಟ್ರೋಲು ಡೀಸೆಲು ಅಗತ್ಯ ಬೀಳೋದಿಲ್ಲ, ಜೊತೆಗೆ ಟ್ರಾನ್ಸ್ಪೋರ್ಟ್ಗೂ ತೊಂದರೆ ಆಗುತ್ತೆ ಅನ್ನುವಂಥದ್ದು. ನಾವು ಈಗಾಗಲೇ ಕರೋನಾ ಸಂದರ್ಭದಲ್ಲಿ ಇದನ್ನು ಅನುಭವಿಸಿದ್ದೇವೆ. ಇದೇ ಥರನೇ 2021ರಲ್ಲಿ ಚೈನಾದಿಂದ ಸೆಮಿ ಕಂಡಕ್ಟರ್ಗಳು ಸಪ್ಲೈ ಕೊಡಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ಗಳು 6 ಮಂತ್ ಪ್ರೊಡಕ್ಷನ್ ನಿಂತೋಯ್ತು ನಮ್ಮ ದೇಶದಲ್ಲಿ. ಆಟೋಮೊಬೈಲ್ ಇಂಡಸ್ಟ್ರಿ ಇವತ್ತು ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂಥ ಒಂದು ಇಂಡಸ್ಟ್ರಿ. ಅದೇ ಥರನೇ ನೆಕ್ಸ್ಟು 23-24ರಲ್ಲಿ ರೇರ್ ಅರ್ತ್ ಐಟಮ್ಸ್ಗಳು ಬಂದ್ಬಿಟ್ಟು, ಮಿನರಲ್ಸ್ಗಳು, ಇದು ಬಂದ್ಬಿಟ್ಟು EV ವೆಹಿಕಲ್ಗಳಿಗೆ ಹೈಯೆಸ್ಟ್ ಯೂಸೇಜ್ ಆಗುವಂಥ ಐಟಮ್ಸ್. ಇದರನ್ನು ಕೂಡ ಚೈನಾದವರು ಕೊಡಲ್ಲ ಅಂತ ಹೇಳಿದ್ರು. ಆವಾಗಲೂ ನಮ್ಮ ದೇಶದಲ್ಲಿ ನಾವು ದೇಶಕ್ಕೆ ನೇಬರಿಂಗ್ ಕಂಟ್ರಿಗಳಿಂದ, ಬೇರೆ ಕಂಟ್ರಿಗಳಿಂದ ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಈಗ ನಮಗೆ 76th ಡೇ ಇವತ್ತು ವಾರ್ ನಡೀತಾ ಇರೋದು. ನಿಮ್ಗೆ ಗೊತ್ತಿದೆ, ವಾರ್ ನಡೀತಾ ಇರುವಾಗಲೇ ಜಲಸಂಧಿಯಿಂದ ನಮಗೆ ಆಗುವಂಥ ಶಿಪ್ಮೆಂಟ್ಗಳು, ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಬರುವಂಥ ನಿಂತು ಹೋಗುತ್ತೆ ಅಂತ ಹೇಳೋದು ಅವತ್ತೇ ಗೊತ್ತಿದೆ, ಫಸ್ಟ್ ಡೇಯಿಂದಲೂ ಗೊತ್ತಿದೆ. ಹಾಗಿರುವಾಗ ದೇಶದಲ್ಲಿ ಇವತ್ತು ನಾವು GSTಯಲ್ಲಿ ಬಂದ್ಬಿಟ್ಟು ಮೋರ್ ದೆನ್ 55 lakhs GST ಮೆಂಬರ್ಸ್ ಇರೋರು ಯಾರಿದ್ದಾರೆ, ಈ ಸರ್ವಿಸ್ ಇಂಡಸ್ಟ್ರಿಯವರು ಇದ್ದಾರೆ. ಅವನು ಟ್ಯಾಕ್ಸಿ ಆಪರೇಟರ್ ಆಗಿರ್ಬೋದು, ಟ್ರಾವೆಲ್ ಆಪರೇಟರ್ ಆಗಿರ್ಬೋದು, ಟೂರ್ ಆಪರೇಟರ್ ಆಗಿರ್ಬೋದು, ಹೋಮ್ ಸ್ಟೇ ಆಗಿರ್ಬೋದು, ಅಥವಾ ಹೋಟೆಲಿಯರ್ಸ್ ಆಗಿರ್ಬೋದು, ಚಿಕ್ಕ ಪುಟ್ಟ ರೆಸ್ಟೋರೆಂಟ್ನವ್ರು ಆಗಿರ್ಬೋದು. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಡಿಪೆಂಡಿಂಗ್, ನಾವು ಬರೀ ಟ್ರಾವೆಲ್ಸ್ನವ್ರು ಮಾತ್ರ ಅಲ್ಲ, ನಮ್ಮ ಡಿಪೆಂಡೆಂಟ್ ಎಂಪ್ಲಾಯ್ಮೆಂಟ್ಗಳು ಮೋರ್ ದೆನ್ 50% ಆಫ್ ಇಂಡಿಯನ್ ಎಂಪ್ಲಾಯ್ಮೆಂಟಲ್ಲಿ ನಮ್ಮದಿದೆ, ಎಸ್ ಎ ಸರ್ವಿಸ್ ಇಂಡಸ್ಟ್ರಿ ಇದೆ. 1,52,00,000 ಜನ ಇವತ್ತು ಟೋಟಲ್ GST ರಿಜಿಸ್ಟ್ರೇಷನ್ ನಮ್ಮ ಟೋಟಲ್ ದೇಶದಲ್ಲಿದ್ದರೆ 55 lakhs GST ಇರೋದು ಸರ್ವಿಸ್ ಇಂಡಸ್ಟ್ರಿಯಲ್ಲಿ. ನಿನ್ನೆ ಮೋದಿಯವರು ಕೊಟ್ಟಂಥ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಒಂದು ಪ್ರಧಾನಮಂತ್ರಿಯವರಾಗಿ, ಒಂದು ರೆಸ್ಪಾನ್ಸಿಬಲ್ ಪ್ರಧಾನಮಂತ್ರಿಯವರಾಗಿ, 2ನೇ ಟರ್ಮ್ 3ನೇ ಟರ್ಮ್ಗೆ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದಂಥ ಒಬ್ಬರು ಸೀನಿಯರ್ ಕೊಡುವಂಥ ಸ್ಟೇಟ್ಮೆಂಟ್ ಅಲ್ಲ, ಟೋಟಲ್ ರಾಂಗ್ ಸ್ಟೇಟ್ಮೆಂಟ್. ಸಮ್ಟೈಮ್ ಒಂದು ನೀತಿ ಆಯೋಗ ಕೊಟ್ಟದಾದರೆ ಅಥವಾ ಬೇರೆ ಒಂದು ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಫಿಷಿಯಲ್ಸ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನಾವು ಈ ಥರ ನಾವು ಮುಂದಿನ ದಿನಕ್ಕೆ ತಗೊಳ್ಬೇಕಂದ್ರೆ ನಾನೊಬ್ಬ ಇಂಡಸ್ಟ್ರಿಯಲ್ ಆಗಿ ನಾನು ಹೆದರುವಂಥದ್ದು ಅವಶ್ಯಕತೆ ಬರಲ್ಲ. ದೇಶದಲ್ಲಿ ಇನ್ನೂ ಅವಕಾಶಗಳಿದೆ ಅಂತ ಡೈರೆಕ್ಟ್ ಆಗಿ ದೇಶದ ಪ್ರಧಾನಮಂತ್ರಿಯವರೇನೆ ನೀವು ಗೋಲ್ಡ್ ಪರ್ಚೇಸ್ ಮಾಡಬೇಡಿ, ನೀವು ಟ್ಯಾಕ್ಸಿ ಶೇರ್ಡ್ ವೆಹಿಕಲ್ಗಳು ಮೂವ್ಮೆಂಟ್ ಮಾಡಿ. ಶೇರ್ಡ್ ಟ್ಯಾಕ್ಸಿ ಇವತ್ತು ಮೋಟರ್ ವೆಹಿಕಲ್ ಆ್ಯಕ್ಟೇ ಇಲ್ಲ ನಮ್ಮ ದೇಶದಲ್ಲಿ. ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಇರೋದು ನಾವು ಲಕ್ಸುರಿ ಗಾಡಿಗಳನ್ನು ಬುಕ್ ಮಾಡ್ಕೊಂಡು ಹೋಗ್ಬೋದು ಅಥವಾ ಟ್ಯಾಕ್ಸಿ ಹೈರ್ ಮಾಡ್ಕೊಂಡು ಹೋಗ್ಬೋದು. ನಮ್ಮಲ್ಲಿ ಕಾರ್ ಪೂಲಿಂಗ್ಗೆ ನಮ್ಮಲ್ಲಿ ಪಾಲಿಸಿನೇ ಬಂದಿಲ್ಲ. ಇಂಥ ಒಂದು ಮಾತುಗಳನ್ನೆಲ್ಲ ಹೇಳೋದು ನೋಡಿದ್ರೆ ಏನೋ ಒಂದು ಇಂಡಸ್ಟ್ರಿಯಲ್ ಇರೋರ ಬಗ್ಗೆ ಅವ್ರ ಗಮನಕ್ಕೆ ತಗೊಳ್ಳಿಲ್ಲ. ನಾನು ಅದಕ್ಕೆ ಬೇಕು ಈಗ ಅಂಕಿಅಂಶ ಹೇಳ್ತಾ ಇದ್ದೀನಿ. 55 lakhs ಜನ ನಾವು ರಿಜಿಸ್ಟರ್ ಮಾಡ್ಕೊಂಡು, ಎಂಟರ್ಪ್ರೈನರ್ಗಳು ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಸರ್ವಿಸ್ ಇಂಡಸ್ಟ್ರಿಯಾಗಿ. ದೇಶಕ್ಕೆ ನಾವು ರೆವೆನ್ಯೂ ಜನರೇಟ್ ಮಾಡ್ತೀವಿ, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡುವಂಥ ಒಂದು ಉದ್ಯೋಗ ಇದೆ. ಇಷ್ಟು ದೊಡ್ಡ ಉದ್ಯೋಗವನ್ನು 1 ವರ್ಷ ನಿಲ್ಲಿಸಬೇಕಂದ್ರೆ ನಮ್ಮ ಕಮಿಟ್ಮೆಂಟ್ಗಳಿಗೆ ಯಾರು ಜವಾಬ್ದಾರಿ? ಯಾಕೆ ಕೇಂದ್ರ ಸರ್ಕಾರ ಇಂಥ ಒಂದು ದೊಡ್ಡ ಇದು ಅಡ್ವಾನ್ಸ್ ಆಗಿ ಬರುತ್ತದೆ ಅಂತ ಗೊತ್ತಿತ್ತು. ಇದು 76th ಡೇ, ನಿನ್ನೆ 75th ಡೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲೇ ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ?
Fine. ಬೇರೆ ಕಂಟ್ರಿಗಳಲ್ಲಿ ಮಾತುಕತೆ ಮಾಡಬಹುದಾಗಿತ್ತು, ನೆಗೋಷಿಯೇಷನ್ ಅನ್ನು ಮಾಡಬಹುದಾಗಿತ್ತು, ಯಾವ್ದಾದ್ರು ಒಂದು ದಾರಿಯನ್ನು ಹುಡುಕ್ಬೇಕಾಗಿತ್ತು. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಸವೇಗೌಡರು ಮಾತಾಡ್ತೀನಿ. ಬಸವೇಗೌಡ್ರೆ, ಈ ಮೋದಿ ಅವರ ಸಲಹೆಯಿಂದ ಈ ಪೆಟ್ರೋಲಿಯಂ ವಲಯಕ್ಕೆ ಯಾವ ರೀತಿಯ ತೊಂದರೆ ಆಗ್ಬೋದು ಅನ್ನೋಂಥ ಪ್ರಶ್ನೆ ಇದೆ. ಈಗ ಇಲ್ಲಿ ರಾಧಾಕೃಷ್ಣ ಹೊಳ್ಳ ಅವರು ಮಾತಾಡ್ತಾ ಇದ್ರು, ಮೊದಲೇ ಎಚ್ಚೆತ್ಕೊಂಡಿದ್ರೆ ನಮಗೆ ಇವತ್ತು ಈ ರೀತಿಯ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾವುದಕ್ಕೆ ಉತ್ತೇಜನ ಕೊಡಬೇಕು ಅದನ್ನ ಕೊಡ್ತಾ ಇಲ್ಲ, ಈ ರೀತಿಯ ಸಲಹೆಗಳನ್ನ ಕೊಡ್ತಾ ಇದ್ದಾರೆ, ಇದರಿಂದ ನಮಗೆ ತೊಂದರೆ ಆಗುತ್ತೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ನಿಮ್ಮ ವ್ಯೂ? ನೋಡಿ, ಯಾವುದೇ ಒಂದು ಯುದ್ಧ ಅಂತ ಏನು ಹೇಳ್ತೀವಿ, ಆ ಯುದ್ಧ ಇವತ್ತು ಜಗತ್ತನ್ನ ಬಹಳಷ್ಟು ಕಾಡ್ತಾ ಇದೆ. ರಾಧಾಕೃಷ್ಣ ಒಳ್ಳೆಯವರು ಹೇಳೋದನ್ನ ನಾನು ನೋಡಿದೆ. ಅವ್ರಿಗೆ ಸ್ವಲ್ಪ ಆತಂಕ ಇದೆ, ಅದಕ್ಕಾಗಿ ಹಾಗೆ ಮಾತಾಡ್ತಾ ಇದ್ದಾರೆ. ಆದರೆ ನಾನು ನಿಜವಾಗಿ ಹೇಳ್ತೇನೆ, ಒಬ್ಬ ಪೆಟ್ರೋಲಿಯಂ ಡೀಲರ್ ಆಗಿ ಬಹಳ ಹತ್ತಿರದಿಂದ ಸಮಸ್ಯೆಯನ್ನು ನಾನು ನೋಡ್ತಾ ಇದ್ದೇನೆ. ನಿಜವಾಗ್ಲೂ ದೇಶದ ಪ್ರಧಾನಿಯವರು ನೆನ್ನೆ ಮಾತನಾಡಿರ್ತಕ್ಕಂಥದ್ದು ಅತ್ಯಂತ ಚಾಣಾಕ್ಷ ನಡೆ ಅಂತ ನಾನು ಹೇಳ್ತೇನೆ. ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ ಅದು ಭಾರತ. ಇವತ್ತು ಚೀನಾವನ್ನು ಕೂಡ ಹಿಂದಕ್ಕೆ ನಾವು ಇವತ್ತು ಜನಸಂಖ್ಯೆಯಲ್ಲಿ ದೊಡ್ಡದಿದ್ದೇವೆ. ಇಂಥ ದೊಡ್ಡ ದೇಶವನ್ನು ನಡೆಸೋದು ಅಷ್ಟು ಸುಲಭ ಅಲ್ಲ. ಇವತ್ತು ರಾಜಕಾರಣ ಒಂದು ಕಡೆಗೆ ಇರಲಿ ಸರ್, ರಾಜಕಾರಣ ಒಂದು ಕಡೆಗೆ ಬದಿಗಿಡೋಣ. ಇವತ್ತು 140 ಕೋಟಿ ಜನರಿಗೆ ಇವತ್ತು ನಾವು ಪೆಟ್ರೋಲ್ನ ಕೊಡಬೇಕಾಗಿದೆ. ನೀವು ನಮ್ಮಲ್ಲಿರ್ತಕ್ಕಂತಹದ್ದು ಕೇವಲ 11% ಮಾತ್ರ ಇವತ್ತು ಭಾರತದಲ್ಲಿ ಸಿಗುವಂಥದ್ದು. ಅಂದರೆ 89ರಿಂದ 90% ನಾವು ಇಂಧನವನ್ನು ಇವತ್ತು ನಾವು ವಿದೇಶಗಳಿಂದ ಖರೀದಿ ಮಾಡಬೇಕಾಗಿದೆ. ನಿಮಗೆ ಗೊತ್ತಿದೆ, ಇವತ್ತು ಮಿಡ್ಲ್ ಈಸ್ಟೇ ಅತಿ ದೊಡ್ಡ ನಮಗೆ ಸರಬರಾಜಿದ್ದಂಥ ದೇಶ. ರಾಧಾಕೃಷ್ಣ ಅವರು ಹೇಳ್ತಿದ್ದು 76 ದಿವಸಕ್ಕೆ ಬಂದಿದೆ. ನೋಡಿ, ಯುದ್ಧ ಪ್ರಾರಂಭ ಆದಾಗ ನೀವು ಅಂದ್ಕೊಂಡಿದ್ವಿ ಈ ಯುದ್ಧ 1 ವಾರಕ್ಕಿಂತ ಹೆಚ್ಚು ನಡೆಯೋದೇ ಇಲ್ಲ ಅಂತ ಹೇಳಿ. ಇಡೀ ಜಗತ್ತು ಅಂದ್ಕೊಂಡಿತ್ತು 1 ವಾರಕ್ಕಿಂತ ಹೆಚ್ಚು ನಡೆಯೋದಿಲ್ಲ. ಯಾವಾಗ ಖಮೇನಿ ಹತ್ಯೆ ಆಯಿತೋ, ಇದೇನು ಇನ್ನೊಂದು 3-4 ದಿವಸದಲ್ಲಿ ಯುದ್ಧ ಅಂತ್ಯ ಆಗತ್ತೆ ಅನ್ನೋಂತಹ ಒಂದು ನಿರೀಕ್ಷೆ ಎಲ್ರಿಗೂ ಇತ್ತು. ಆದರೆ ಆ ನಿರೀಕ್ಷೆಯನ್ನು ಸುಳ್ಳು ಮಾಡಿ ಇವತ್ತು ಯುದ್ಧ 2 ತಿಂಗಳು ಮುಗಿಸಿ 3ನೇ ತಿಂಗಳಿಗೆ ಕಾಲಿಡ್ತಾ ಇದೆ. ಯಾವುದೇ ಒಂದು ದೇಶ 140 ಕೋಟಿ ಜನಸಂಖ್ಯೆ ಇಟ್ಟಿರುವಂಥ ಒಂದು ದೇಶನ ಇವತ್ತು ಇಂಧನವನ್ನು ಇವತ್ತಿಗೂ ಕೂಡ ಯಾವುದೇ ತೊಂದರೆ ಇಲ್ಲದ ಹಾಗೆ ಇವತ್ತು ಕೇಂದ್ರ ಸರ್ಕಾರ ಮ್ಯಾನೇಜ್ ಮಾಡ್ತಾ ಇದೆ. ಇವತ್ತು ಯಾವಾಗ ಮಿಡ್ಲ್ ಈಸ್ಟಿಂದ ನಮಗೆ ಬರ್ತಾ ಇಲ್ವೋ ಕಚ್ಚಾ ತೈಲ, ಕ್ರೂಡ್ ಆಯಿಲ್, ರಷ್ಯಾದ ಜೊತೆ ಡೀಲ್ ಮಾಡಿ ಇವತ್ತು ರಷ್ಯಾದಿಂದ ಅತಿ ಹೆಚ್ಚು ಇವತ್ತು ಖರೀದಿ ಮಾಡಿದಂತಹ ದೇಶ ಇವತ್ತು ನಮ್ಮ ಭಾರತ. ನೋಡಿ, ಯಾವಾಗ ತೊಂದರೆ ಆಯಿತು ಅಂತಂದ್ರೋ ಇವತ್ತು ಎಲ್ಲರನ್ನ ಮನವೊಲಿಸಿ ನಮ್ಮ ದೇಶ ಇವತ್ತು ಇರಾನ್ನ ಹಾರ್ಮೋಜಿಂದ ಅತಿ ಹೆಚ್ಚು ಹಡಗುಗಳು ಬಂದಿರೋದು ಭಾರತಕ್ಕೆ. ಅದು LPG ಆಗಿರ್ಬೋದು, ನಮ್ಮ ಕ್ರೂಡ್ ಆಯಿಲ್ ಆಗಿರ್ಬೋದು. ಹಾಗಾಗಿ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಯಾವುದೇ ಸಮಸ್ಯೆ ಇಲ್ಲದಂತೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬಹಳಷ್ಟು ಸಲೀಸಾಗಿ ಸಿಗ್ತಾ ಇದೆ. ಅದು ಬರ್ತೀನಿ ಬಸವೇಗೌಡ್ರೆ, ನಾನು ನಿಮ್ಮ ಮಾತಿಗೆ ನಂದನ್ ಕಶ್ಯಪ್ ಅವರ ಕೌಂಟರ್ ಇದೆ, ಅವ್ರನ್ನು ಕೇಳ್ತೀನಿ. ನಮ್ಮ ಜೊತೆಗೆ ಈಗ ಆರ್ಥಿಕ ತಜ್ಞ ರುದ್ರಮೂರ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ರುದ್ರಮೂರ್ತಿ ಅವರ ನಮಸ್ಕಾರ. ನಮಸ್ಕಾರ. ರುದ್ರಮೂರ್ತಿ ಅವರು ಎಲ್ಲೋ ಹೋಗಬೇಕಾಗಿದೆ, ಅದಕ್ಕೆ ಅವ್ರನ್ನ ಬೇಗ ಮಾತಾಡಿಸ್ತೀನಿ. ರುದ್ರಮೂರ್ತಿ ಅವರೇ, ಈಗ ಆರ್ಥಿಕವಾಗಿ ಕೇಂದ್ರ ಸರ್ಕಾರ ಬಹಳ ತೊಂದರೆಯಲ್ಲಿದೆ, ಅದಕ್ಕಾಗಿ ಈ ರೀತಿ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕಾಂಗ್ರೆಸ್ನಿಂದ ಕೇಳಿ ಬರ್ತಾ ಇದೆ. ನಾವು ಆರ್ಥಿಕವಾಗಿ, ಈಗ ರಾಜಕಾರಣ ಬಿಡಿ, ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇರುತ್ತೆ, ಅದು ಸಹಜ. ಆರ್ಥಿಕವಾಗಿ ನಾವು ಇನ್ನಷ್ಟು ಸದೃಢ ಆಗಬೇಕಾಗಿದೆ, ಅದಕ್ಕೋಸ್ಕರ ಈ ಸಲಹೆಗಳು ಬಹಳ ಉಪಯುಕ್ತ ಅನ್ನುವಂಥದ್ದನ್ನು ನೀವು ಎಷ್ಟರ ಮಟ್ಟಿಗೆ ಒಪ್ತೀರಿ? ಯಾವ ರೀತಿ ನೋಡ್ತೀರಿ ಇದನ್ನ? ನೋಡಿ, ಮೊದಲನೇದಾಗಿ ನಿನ್ನೆ ನರೇಂದ್ರ ಮೋದಿ ಅವರು ಏನು ಹೈದರಾಬಾದ್ ಅಲ್ಲಿ ಈ ಆರ್ಥಿಕ ಸುದೃಢತೆಗೋಸ್ಕರ ಕೊಟ್ಟಿರುವಂತಹ ಕರೆ ಏನಿದೆ, ಅದು ಖಂಡಿತವಾಗ್ಲೂ ಒಳ್ಳೆಯ ಕರೆ ಆಗಿದೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಅಂದ್ರೆ, ಡಾಲರಿನ ಬಳಕೆ ಕಡಿಮೆ ಮಾಡಬೇಕು, ರೂಪಾಯಿನ ಮೌಲ್ಯ ಏನ್ ಕುಸಿತಾ ಇದೆ ಅದನ್ನ ತಡೆಗಟ್ಟೋದಕ್ಕೋಸ್ಕರ ಏನ್ ಮಾಡಬಹುದು ಅನ್ನೋದಕ್ಕೆ ನಿನ್ನೆ ಹೇಳಿದ್ದಾರೆ. ಮುಖ್ಯವಾಗಿ ಏನಾಗ್ತಾ ಇದೆ, ನೀವು ಲಾಸ್ಟ್ ಇಯರ್ 2025-2026ನೇ ಫಿನಾನ್ಷಿಯಲ್ ಇಯರ್ ನೋಡಿದ್ರೆ ಕಚ್ಚಾ ತೈಲದ ಬಳಕೆ ಎಷ್ಟು ಮಾಡ್ತಾ ಇದೀವಿ, ಎಷ್ಟು ಆಮದು ಮಾಡ್ಕೊಂಡಿದೀವಿ ಅಂತ ತಾವು ನೋಡೋದಾದ್ರೆ ಹತ್ತತ್ರ 16,000 17,000 ಕೋಟಿ ರೂಪಾಯಿಗಳಷ್ಟು ಕಚ್ಚಾ ತೈಲವನ್ನ ನಾವು ಆಮದು ಮಾಡ್ಕೊಳ್ತಾ ಇದೀವಿ. ಅದೇ ರೀತಿ ಚಿನ್ನದ ಆಮದು ಎಷ್ಟು ಅಂತ ತಾವು ನೋಡೋದಾದ್ರೆ $72 ಬಿಲಿಯನ್ ಅಂದ್ರೆ ಹತ್ತತ್ರ 7,000 ಕೋಟಿ ರೂಪಾಯಿಗಳಷ್ಟು ಚಿನ್ನವನ್ನ ಆಮದು ಮಾಡ್ಕೊಂಡಿದೀವಿ. ಸೊ ನೀವ್ ಯಾವಾಗ ಆಮದು ಮಾಡ್ಕೊಂತೀರಾ, ಪೇಮೆಂಟ್ ಅನ್ನ ಡಾಲರ್ ಅಲ್ಲೇ ಕೊಡ್ಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ರೂಪಾಯಿನ ಮೌಲ್ಯ ಕುಸಿಯುತ್ತೆ. ಈಗ ಆಲ್ರೆಡಿ $1ಗೆ ಏನ್ 80 ರೂಪಾಯಿ 82 ರೂಪಾಯಿ ಇದ್ದಂತಹ ಡಾಲರಿನ ಮೌಲ್ಯ ಇವಾಗ 95 ರೂಪಾಯಿಗೆ ಬಂದು ನಿಂತಿದೆ. ಸೊ ಈ ರೂಪಾಯಿನ ಮೌಲ್ಯ ಕುಸಿತವನ್ನ ತಡೆಗಟ್ಟೋದಕ್ಕೋಸ್ಕರ ಮೋದಿ ಏನ್ ಹೇಳ್ತಾ ಇದ್ದಾರೆ,
ನೀವು ಇಂಧನವನ್ನ ಮಿತವಾಗಿ ಬಳಸ್ರಿ. ಉದಾಹರಣೆಗೆ ಮೆಟ್ರೋ ಬಳಸಿ, ಬಸ್ಸು ರೈಲಲ್ಲಿ ಓಡಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅನ್ನ ಬಳಕೆ ಮಾಡೋದ್ರಿಂದ ಕಚ್ಚಾ ತೈಲದ ಬೆಲೆಗಳ ಏರಿಕೆ ಏನಾಗಿದೆ ಇವಾಗ ಆಲ್ರೆಡಿ ಗಗನಕ್ಕೆ, ಹಾಗೂ ನಾವೇನ್ ಇದನ್ನ ಡಾಲರ್ ಅಲ್ಲಿ ಆಮದು ಮಾಡ್ಕೋಬೇಕು ಕಚ್ಚಾ ತೈಲವನ್ನ, ಅದನ್ನ ತಡೆಗಟ್ಟೋದಕ್ಕೋಸ್ಕರ ನೆನ್ನೆ ಕರೆ ಕೊಟ್ಟಿದ್ದಾರೆ. ಅದೇ ರೀತಿ ಚಿನ್ನದ ಖರೀದಿಯನ್ನು ಕೂಡ ಒಂದ್ ವರ್ಷಕ್ಕೆ ಮುಂದೂಡಿ. ಸೊ ಇದು ಮಾಡೋದ್ರಿಂದ ಹತ್ತತ್ರ $72 ಬಿಲಿಯನ್ ಗಳಷ್ಟು ಚಿನ್ನದ ಆಮದು ಏನಾಗ್ತಾ ಇದೆ ಅಂದ್ರೆ 10,000 ಟನ್ನು ಚಿನ್ನ ಒಂದು ವರ್ಷಕ್ಕೆ ನಾವು ಇಂಪೋರ್ಟ್ ಮಾಡ್ಕೊಂತೀವಿ. ಅದಕ್ಕೆಲ್ಲಾ ಪೇಮೆಂಟ್ ಡಾಲರ್ ಅಲ್ಲೇ ಕೊಡ್ಬೇಕಾಗತ್ತೆ. ಈ ಡಾಲರ್ ಪೇಮೆಂಟ್ ಏನೇನ್ ಮಾಡ್ತೀವಿ ಇದೆಲ್ಲ ನಾನ್ ಎಫೆಕ್ಟಿವ್ ಇಂಪೋರ್ಟ್ಸ್ ಅಂತ ಹೇಳ್ತೀನಿ. ಅದಕ್ಕೆ ನೀವು ಖಂಡಿತವಾಗ್ಲೂ ಕಡಿವಾಣ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾರ್ಯಾರು ಫಾರಿನ್ ಟ್ರಾವೆಲ್, ವಿದೇಶಿ ಪ್ರಯಾಣ ಮಾಡ್ತೀರಾ, ಹಾಗೂ ದುಂದು ವೆಚ್ಚ ಮಾಡ್ಕೊಂಡು ಫಾರಿನ್ ಅಲ್ಲಿ ಟೂರ್ ಅಂಡ್ ಟ್ರಾವೆಲ್ ಮಾಡ್ತೀರಾ, ಈ ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಅನ್ಬಿಟ್ಟು ನೀವೇನು ದುಬೈಯಲ್ಲಿ, ಮೊರಿಷಿಯಸ್ ಅಲ್ಲೆಲ್ಲ ಮಾಡ್ತೀರಾ, ಅದನ್ನ ಭಾರತ ದೇಶದಲ್ಲೇ ಮಾಡಿ. ನೀವು ಹೊರಗಡೆ ಹೋಗಿ ವಿದೇಶದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಗಳನ್ನ ಮತ್ತೆ ನೀವು ಫಾರಿನ್ ಟೂರ್ಸ್ ಗಳನ್ನ ಮಾಡಿದಾಗ ಏನಾಗುತ್ತೆ, ಪೇಮೆಂಟ್ ತಿರ್ಗಾ ಡಾಲರ್ ಅಲ್ಲೇ ಕೊಡ್ಬೇಕಾಗತ್ತೆ. ಸೊ 3 ಇಂಪಾರ್ಟೆಂಟ್ ಅಂಶಗಳನ್ನ ನೀವು ನೋಡ್ಬೇಕು. ಒಂದು, ನೀವೇನ್ ಕಚ್ಚಾ ತೈಲವನ್ನ ಬಳಸ್ತೀರಾ ಅದನ್ನ ಎಫೆಕ್ಟಿವ್ ಆಗಿ ಉಪಯೋಗಿಸಿ. ಸುಮ್ನೆ ವೇಸ್ಟ್ ಮಾಡ್ಕೊಂಡು ಪೆಟ್ರೋಲ್ ಡೀಸೆಲ್ ಅನ್ನ ನೀವು ಉಪಯೋಗಿಸಿದಾಗ ಏನಾಗುತ್ತೆ, ನಾವು ಡಾಲರ್ ಅಲ್ಲೇ ಪೇಮೆಂಟ್ ಮಾಡ್ಬೇಕು, ಕಚ್ಚಾ ತೈಲವನ್ನ ಆಮದು ಮಾಡ್ಕೋಬೇಕು. ನಮ್ ದೇಶದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ತೀವಲ್ಲ, ಆ ಕಚ್ಚಾ ತೈಲ ನಮಗ್ ಸಾಕಾಗೋದಿಲ್ಲ, ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ತೀವಿ. ಸೊ ಹಾಗಾಗಿ ಏನು ಇಂಧನವನ್ನ ಮಿತವಾಗಿ ಬಳಸಿರಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಗಳನ್ನ ನೋಡಿ, ಹಾಗೂ ಚಿನ್ನದ ಖರೀದಿಯನ್ನ ಇನ್ನೊಂದು ವರ್ಷಕ್ಕೆ ಮುಂದೂಡಿ ಅಂತ ಏನ್ ಹೇಳ್ತಾ ಇದ್ದಾರೆ. ಜೊತೆಗೆ ಈ ತರ ವಿದೇಶಿ ಟೂರ್ ಅಂಡ್ ಟ್ರಾವೆಲ್ ಗಳನ್ನು ಕೂಡ ಕಡಿಮೆ ಮಾಡಿ. ಇದು ಎಲ್ಲದಕ್ಕೂ ಜೊತೆಗೆ ಇನ್ನ ಅವ್ರ ಏನ್ ಹೇಳಿದ್ರು, ಏನು ಅಡಿಗೆ ಎಣ್ಣೆ ನಾವು ಬಳಸ್ತೀವಲ್ಲ ಆರೋಗ್ಯಕ್ಕೂ ಒಳ್ಳೇದು, ಆ ಅಡಿಗೆ ಎಣ್ಣೆ ಬಳಕೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ಸ್ವದೇಶಿ ಗೂಡ್ಸ್ ಗಳನ್ನ ಬಳಸಿ, ವಿದೇಶಿ ಗೂಡ್ಸ್ ಗಳನ್ನ ಅಥವಾ ವಿದೇಶಿ ಐಟಮ್ಸ್ ಗಳನ್ನ ಬಳಸೋ ಬದಲು ನೀವು ನಮ್ಮ ದೇಶದಲ್ಲೇ ನಾವೇ ಮಾಡುವಂತಹ ಸ್ವದೇಶಿ ಪ್ರಾಡಕ್ಟ್ ಗಳನ್ನ ಬಳಸಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗೂ ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ ಒಂದೇ ಮುಖ್ಯ ಕಾರಣ, ಬೇರೆ ದೇಶಗಳನ್ನ ನೀವು ಒಂಚೂರು ಕಂಪೇರ್ ಮಾಡಿ. ಅಮೆರಿಕ ದೇಶ ಕಚ್ಚಾ ತೈಲವನ್ನ ಬೇರೆಯವರಿಗೆ ರಫ್ತು ಮಾಡುತ್ತೆ, ಎಕ್ಸ್ಪೋರ್ಟ್ ಮಾಡುತ್ತೆ. ಆದ್ರೆ ಅಮೆರಿಕ ದೇಶದಲ್ಲೇನೆ ಕಚ್ಚಾ ತೈಲದ ಬೆಲೆಗಳು ಕಳೆದ 3 ತಿಂಗಳಲ್ಲಿ 50% ಏರಿಕೆ ಆಗಿದೆ. ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ದರಗಳು. ನೀವು ಬೇರೆ ದೇಶ ಏನಾನ ಸುತ್ತಮುತ್ತ ಬಾಂಗ್ಲಾದೇಶ, ಶ್ರೀಲಂಕಾ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ನೋಡಿದ್ರೆ 100ರಿಂದ 200% ಪೆಟ್ರೋಲ್ ಡೀಸೆಲ್ ದರಗಳು ಏರಿಕೆ ಆಗಿದೆ. ಅಮೆರಿಕ ಬೇರೆ ದೇಶಕ್ಕೆ ರಫ್ತು ಮಾಡುತ್ತೆ, ಎಕ್ಸ್ಪೋರ್ಟ್, ಅವ್ರಿಗೆ ಕಚ್ಚಾ ತೈಲದ ಬೆಲೆಗಳು 50% ಏರಿಕೆ ಆಗಿದೆ ಪೆಟ್ರೋಲ್ ಡೀಸೆಲ್. ನಮ್ಮ ದೇಶದಲ್ಲಿ ಅಷ್ಟೊಂದು ಏರಿಕೆ ಯಾವತ್ತೂ ಕೂಡ ಇನ್ನ ಇವಾಗವರೆಗೂ ಮಾಡಿಲ್ಲ. ಆದ್ರೆ ಎಷ್ಟು ದಿವಸ ಅಂತ ಇಂತ ಹೊರೆಯನ್ನ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಗಳಿಗೆ ಹಾಕ್ತೀರಾ? ಎಷ್ಟು ದಿವಸ ಅಂತ ಈ ತರ ಹೊರೆಯನ್ನ ನೀವು ಬರೀ ಗೌರ್ಮೆಂಟ್ ಮೇಲೆ ಹಾಕ್ತೀರಾ? ಹಾಗಾಗಿ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆ ಖಂಡಿತವಾಗ್ಲೂ ಆಗುವ ಸಾಧ್ಯತೆ ತುಂಬಾನೇ ಇದೆ. ನನ್ನ ಪ್ರಕಾರ ಒಂದು 10ರಿಂದ 15 ರೂಪಾಯಿ ಒಂದು ಹಂತದಲ್ಲಿ ಇವಾಗ ಫಸ್ಟ್ ಸ್ಟೇಜ್ ಅಲ್ಲಿ ಇನ್ಕ್ರೀಸ್ ಮಾಡ್ತಾರೆ. ನೋಡಿ, ಒಂದ್ ತಿಳ್ಕೊಬೇಕು ನಾವು, ಯುದ್ಧ ಮಾಡ್ತಿರೋದು ಯಾರು ಅಂದ್ರೆ ಇರಾನು, ಇಸ್ರೇಲು ಮತ್ತೆ ಅಮೆರಿಕ. ಮೋದಿ ಮಾಡಿದ್ದಲ್ಲ ಇದು ಯುದ್ಧ, ಟ್ರಂಪ್ ಮಾಡಿರೋದು. ಮೋದಿಗೂ ಈ ಯುದ್ಧಕ್ಕೂ ಏನು ಖಂಡಿತವಾಗ್ಲೂ ಸಂಬಂಧವನ್ನು ಕೊಡಬೇಡಿ. ಆಮೇಲೆ ಬರೀ ಭಾರತ ದೇಶ ಅಲ್ಲ, ಇಡೀ ವಿಶ್ವವೇ ಈ ಯುದ್ಧದಿಂದ ತತ್ತರಿಸೋಗಿದೆ. ಟ್ರಂಪ್ಗೆ ಆ ದೇವರೇ ಬುದ್ಧಿ ಕೊಡಬೇಕು. ಸೊ ಇಂತ ಸಮಯದಲ್ಲಿ ಮೋದಿ ಏನ್ ಹೇಳ್ತಾ ಇದ್ದಾರೆ, ನಮ್ಮ ದೇಶದ ನಾಗರಿಕರು ನೀವು ಖಂಡಿತವಾಗ್ಲೂ ಒಂದು ಬರ್ತೀನಿ ವಾಪಸ್ ನಿಮ್ಮ ಹತ್ರ. ನಂದನ್ ಕಶ್ಯಪ್ ಅವ್ರ ಕೌಂಟರ್. ಎಸ್, ನಂದನ್ ಕಶ್ಯಪ್. ರುದ್ರಮೂರ್ತಿ ಅವರು ಡಿಮಾನಿಟೈಸೇಷನ್ ಅಲ್ಲೂ ಹೇಳಿದ್ರು ಮಾಸ್ಟರ್ ಸ್ಟ್ರೋಕು ಅಂತ. ಏನೋ ನೋಟಿನಲ್ಲಿ ಚಿಪ್ ಇರುತ್ತೆ, ದುಡ್ಡು ಯಾರು ಇಟ್ಟಿರ್ತಾರೆ ಪತ್ತೆ ಹಚ್ಬೋದು ಅಂತ ಅವತ್ತು 2016ರಲ್ಲೂ 17ರಲ್ಲೂ ಹೇಳಿದರು. ಅದು ಮಾಸ್ಟರ್ ಸ್ಟ್ರೋಕು ಅಂತಿದ್ರು, ಇದನ್ನು ಮಾಸ್ಟರ್ ಸ್ಟ್ರೋಕು ಅಂತಿದ್ದಾರೆ. ಇದರಿಂದ ಆಗುವ ಪರಿಣಾಮಗಳು ಅವ್ರಿಗೆ ಗೊತ್ತಿಲ್ಲ ಅನಿಸಿದೆ. ಗಾಜಿನ ಮನೆಯೊಳಗೆ ಕೂತ್ಕೊಂಡು ಕಲ್ಲೊಡಿಬೇಡಿ ರುದ್ರಮೂರ್ತಿ ಅವರೇ. ಇವತ್ತು ಎಷ್ಟು ಜನ ಆಟೋದವರು ಮತ್ತು ಟ್ಯಾಕ್ಸಿಯವರು ಎಷ್ಟು ಜನ ಬಂಕ್ ಮುಂದೆ ನಿಂತ್ಕೊಂಡು 100, 200, 300 ರೂಪಾಯಿ ಇದು ಗ್ಯಾಸ್ ಹಾಕಿಸ್ಕೊಂಡು ಅವ್ರು ಜೀವನ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಬರ್ಬಾತಾಗಿದ್ದಾರೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಗಾಜಿನ ಮನೆ ಮುಂದೆ ಕೂತ್ಕೊಂಡು ಏನೋ ಮಾಸ್ಟರ್ ಸ್ಟ್ರೋಕ್ ಅಂತ ದಯವಿಟ್ಟು ನೀವು ಇಂಥ ಸಲಹೆಗಳನ್ನ ದಯವಿಟ್ಟು ರಿಯಾಲಿಟಿ ಮಾತಾಡಿ. ಅಲ್ಲ ನೀವು ಹೇಳ್ತೀರ ಜನ ಮಿಸ್ಲೀಡ್ ಮಾಡ್ತಿದ್ದಾರೆ. ನೀವು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನೀವು ಇದನ್ನೇ 2017 ವಾಪಸ್ ಬರ್ತೀನಿ. ಒಂದು ಪಬ್ಲಿಕ್ ಕಾಲ್ ಇದೆ ಬೆಂಗಳೂರಿಂದ. ಸಾವಿತ್ರಮ್ಮ ಅಂತ ಕರೆ. ಎಲ್ಲ ರಾಜಕೀಯವಾಗಿ ತಗೋತಾ ಇದಾರೆ ಅಂತ ಹೇಳ್ತಾ ಇದಾರೆ, ನಿಮ್ಮ ಅಭಿಪ್ರಾಯ ಇದು? ಇವಾಗ ದೇಶಕ್ಕೆ ಉದ್ಧಾರ ಮಾಡಕ್ ಅವ್ರಿಗೆ ಯಾವ್ದು ಫ್ಯಾಮಿಲಿ ಆಗ್ಲಿ ಇಲ್ಲ, ಬ್ಯಾಕ್ ಗ್ರೌಂಡ್ ಆಗ್ಲಿ ಇಲ್ಲ,
ನಿಮ್ಗೆ ಗೊತ್ತಿರೋ ತರ ಏನು ಇಲ್ಲ ಅಲ್ಲ. ಅವ್ರ ದೇಶಕ್ಕೆ ಜನತೆಗೋಸ್ಕರ ಮಾಡ್ತಾ ಇದ್ದಾರೆ, ಅದನ್ನ ಮಿತವಾಗಿ ಮಾಡಿ ಅಂತ ಹೇಳ್ತಿದ್ದಾರೆ. ಅರ್ಥ ಮಾಡ್ಕೋಬೇಕಂತ ಹೇಳ್ತಾರೆ. ಫೈನ್. ಥ್ಯಾಂಕ್ ಯು ಸಾವಿತ್ರಮ್ಮ ಅವರೇ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ ಧನ್ಯವಾದಗಳು. ಮೋಹನ್ ಅವರೇ, ಈಗ ನೋಡಿ, ನೇರವಾಗಿ ಕಾಂಗ್ರೆಸ್ನವರ ಆರೋಪ ನಾನು ಹೇಳ್ತಾ ಇದ್ದೆ, ಆರ್ಥಿಕವಾಗಿ ಬಹಳ ನಲುಗಿ ಹೋಗ್ತಾ ಇದೆ ದೇಶ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಜನರ ಮೇಲೆ ಜವಾಬ್ದಾರಿಯನ್ನು ಹಾಕಿ ನುಣುಚಿಕೊಳ್ಳುವಂಥ ಪ್ರಯತ್ನವನ್ನ ಯಾವಾಗಲೂ ಮಾಡ್ತಾರೆ ಪ್ರಧಾನಿ ಮೋದಿ ಅವರು ಅನ್ನುವಂಥದ್ದು ಕಾಂಗ್ರೆಸ್ನವರ ನೇರ ಆರೋಪ. ಆರ್ಥಿಕ ತಜ್ಞರು ಒಪ್ತಾ ಇದ್ದಾರೆ, ಅವರು ಕೊಟ್ಟಿರುವಂತಹ ಸಲಹೆಗಳನ್ನು ನಾವು ಒಪ್ಕೋತೀವಿ, ಕಾರಣಗಳನ್ನು ಶೋಧಿಸಿದಾಗ ಅವರು ಕೊಟ್ಟಿರುವಂಥ ಸಲಹೆ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನವರು ಮಾತ್ರ ಏನ್ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಡಿಮಾನಿಟೈಸೇಷನ್ ಆಗಕ್ಕೆ ಮುಂಚೆ ಭಾರತದ ಎಕಾನಮಿ ಕಾಂಗ್ರೆಸ್ ಅವಧಿನಲ್ಲಿ ಫ್ರೆಜೈಲ್ ಫೈಲ್ ಆಗಿ 10th ಪ್ಲೇಸ್ ಅಲ್ಲಿತ್ತು. ಡಿಮಾನಿಟೈಸೇಷನ್ ಆದ ನಂತರ ಇವತ್ತು 4ನೇ ಪ್ಲೇಸ್ಗೆ ಹೋಗಿದೆ. ಸೊ ಅದು ತೋರಿಸುತ್ತೆ ನಿಮಗೆ ಡಿಮಾನಿಟೈಸೇಷನ್ GST ಎಫೆಕ್ಟ್ ಏನಾಗಿದೆ ಅಂತ. ಫಸ್ಟ್ ಪಾಯಿಂಟು. ಎರಡನೇ ಪಾಯಿಂಟು ನೋಡಿ, ನೀವು ನಮ್ಮ ಸರ್ಕಾರ ಈ ರೀತಿಯಾಗಿ ಒಂದು ತೈಲ ಸಮಸ್ಯೆ ಎದುರಾದಾಗ ಕೇಂದ್ರದಲ್ಲಿದ್ದಂಥ ಎಕ್ಸೈಸ್ ಡ್ಯೂಟಿನ ಪೆಟ್ರೋಲ್ ಮೇಲೆ 10 ರೂಪಾಯಿ, ಡೀಸೆಲ್ ಮೇಲೆ 12 ರೂಪಾಯಿ ಕಟ್ ಮಾಡ್ತು. ಬೆಲೆ ಏರಿಕೆ ಆಗಬಾರ್ದು ಪೆಟ್ರೋಲ್ ಡೀಸೆಲ್ದು ಅಂತ ಹೇಳಿ ಅದನ್ನ ಪಾಸ್ ಆನ್ ಮಾಡ್ತು. ಯಾವುದಕ್ಕೆ? ಪಬ್ಲಿಕ್ ಸೆಕ್ಟರ್ ಆಯಿಲ್ ಕಂಪನಿಗಳಿಗೆ, ಸೊ ದಟ್ ಅವ್ರು ಲಾಸ್ ಸಫರ್ ಮಾಡಬಾರ್ದು, ಜನಗಳ ಮೇಲೆ ಹೊರೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು. ವೇರಾಸ್ ಇದೇ ರಾಜ್ಯ ಸರ್ಕಾರ ವಾರ್ಗಿಂತ ಹಿಂದೆನೆ ಕಳೆದ 2.5 ವರ್ಷದಲ್ಲಿ ಪೆಟ್ರೋಲ್ 2 ಸಲ, ಡೀಸೆಲ್ 3 ಸಲ ರೇಟ್ ಜಾಸ್ತಿ ಮಾಡ್ತು ವಿತೌಟ್ ರೀಸನ್. ಸೊ ನಾವು ಕಡಿಮೆ ಮಾಡಿದವರು ಜಾಸ್ತಿ. ಹಾಗಾದ್ರೆ ಜನ ವಿರೋಧಿ ನೀತಿ ಅನುಸರಿಸ್ತಿರೋದು ಯಾರು? ಕಾಂಗ್ರೆಸ್ ಸರ್ಕಾರ ತಾನೆ. ಮತ್ತೆ ಗೋಯಿಂಗ್ ಬ್ಯಾಕ್ ಟು ಅರ್ಲಿಯರ್ ಡೇಸ್, UPA ಡೇಸ್ಗೆ ಹೋದ್ರೆ ಯಾವ ಒಂದು ಕ್ರೈಸಿಸ್ ಜಗತ್ನಲ್ಲಿ ಇರಲಿಲ್ಲ ಅವತ್ತು. ಇದ್ದಕ್ಕಿದ್ದಂಗೆ ಇನ್ನೊಂದು ಪಬ್ಲಿಕ್ ಕಾಲ್ 30 ಸೆಕೆಂಡ್ ಮಾತಾಡಿಸ್ಬಿಡ್ತೀನಿ, ಇಬ್ಬರನ್ನು ಮಾತಾಡ್ತೀನಿ. ಶ್ರೀನಿವಾಸ್ ಅಲ್ಲ, ಅವ್ರಿಗೆ 30 ಸೆಕೆಂಡ್. ಶ್ರೀನಿವಾಸ್ ಅಂತ ಬೆಂಗಳೂರಿಂದ. ಶ್ರೀನಿವಾಸ್ ಅವ್ರು ನಮಸ್ಕಾರ. ಸರ್ ನಮಸ್ತೆ. ಎಸ್ ಸರ್, ನಿಮ್ಮ ಅಭಿಪ್ರಾಯ ಏನು? ಸರ್, ಇದು ಆಕ್ಚುಲಿ ಮೋದಿ ಅವರು ಕಾಲ್ ಮಾಡಿರೋದು ಪಬ್ಲಿಕ್ಗೆ. ಸೊ ಪಬ್ಲಿಕ್ಗೆ ನಮ್ದು ಹ್ಯಾಬಿಟ್ ನ ಚೇಂಜ್ ಮಾಡ್ಕೊಳಕ್ ಇಂಟಿಮೇಟ್ ಮಾಡಿರೋದು. ಸೊ ಇದು ಇಂಟಿಮೇಟ್ ಮಾಡಿರೋದು ನಾವ್ ಎಷ್ಟು ಇಂಪ್ಲಿಮೆಂಟ್ ಮಾಡ್ಕೊಂತೀವಿ ಅನ್ನೋದು ಅದ್ರ ಮೇಲೆ ಡಿಪೆಂಡೆನ್ಸಿ ಇರೋದು. ಸೊ ಇದ್ರಲ್ಲಿ ಕೆಟ್ಟದೇನಿದೆ? ಈ ಕಾಂಗ್ರೆಸ್ ಅವ್ರು ಇಷ್ಟೊಂದು ಅಪೋಸ್ ಮಾಡೋದು ದೇಶನೇ ಹಾಳು ಮಾಡ್ತಾ ಇದಾರೆ ಅನ್ನೋಷ್ಟು ಏನು ಆತರ ಏನ್ ಪ್ರಾಬ್ಲಮ್ಸ್ ಇಲ್ಲ. ಯಾಕೆ ಅಂತಂದ್ರೆ ನಾವ್ ಹ್ಯಾಬಿಟ್ ಚೇಂಜ್ ಮಾಡ್ಕೊಂಡ್ರೆ ಅದು ನಮ್ಗೆ ಒಳ್ಳೇದು, ಫೈನಾನ್ಷಿಯಲ್ ಆಗಿ ನಮ್ಗೆ ಒಳ್ಳೇದು ಆಕ್ಚುಲಿ ಅದು. ಸೊ ಇದು ನನ್ನ ಒಪಿನಿಯನ್ ಸರ್. ಅರೆ, ನೀವು ಹೇಳ್ತಾ ಇರೋದು ಹೆಂಗಿದೆ ಅಂದ್ರೆ ಶ್ರೀನಿವಾಸ್ ಅವರೇ, ಈಗ ಪಬ್ಲಿಕ್ ಕರೆ ಕೊಟ್ಟಿದ್ದಾರೆ, ಕುತ್ಕೊಂಡು ನೀವೆಲ್ಲ ಯಾರು ಮಾತಾಡೋದಕ್ಕೆ? ಯಾರು ಮಾತಾಡೋದಕ್ಕೆ ಅಂತಲ್ಲ, ಬಾಧ್ಯತೆಗಳು ಚರ್ಚೆ ಮಾಡ್ಬೇಕು ಸರ್. ಬಟ್ ಜನಕ್ಕೆ ನಮ್ಮಂತ ವೀಕ್ಷಕರಿಗೆ ಒಳ್ಳೆ ಹೊರತುಪಡಿಸಿ ಇಲ್ಲಿ ಪೊಲಿಟಿಕಲ್ ಪಾರ್ಟಿನ ರಿಪ್ರೆಸೆಂಟ್ ಮಾಡ್ತಾ ಇದಾರಲ್ಲ, ಅವ್ರಿಗೆ ನೀವು ಪ್ರಶ್ನೆ ಮಾಡ್ತಾ ಇದ್ರಿ. ಫೈನ್. ಓಕೆ ಮೋಹನ್, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ನಿಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದ. 30 ಸೆಕೆಂಡ್ಸ್ ಮುಗಿಸ್ಬಿಡ್ತೀನಿ. ಇದೇ ಕಾಂಗ್ರೆಸ್ ಅವಧಿನಲ್ಲಿ ಏನೇನ್ ಮಾತುಗಳು ಬಂದಿತ್ತು ಗೊತ್ತಾ? 2004ರಿಂದ 2014 ನಡುವೆ ವೀರಪ್ಪ ಮೊಯ್ಲಿ ರಾತ್ರಿ 8 ಗಂಟೆ ನಂತರ ಪೆಟ್ರೋಲ್ ಬಂಕ್ ಮುಚ್ಚಿಬಿಡೋದು ಒಳ್ಳೇದು. ನಿಮ್ಮನ್ನ ಒಂದ್ ತಿಂಗಳ ಕಶ್ಯಪ್ ಅವ್ರಿಗೆ ಏನ್ ಹೇಳಿದ್ರು, ಒಂದ್ ತಿಂಗಳ ಹಿಂದೆ ನಿಮ್ಮನ್ನ ಎಚ್ಚರಿಸಿದ್ರಂತೆ ರಾಹುಲ್ ಗಾಂಧಿ ಅವರು. ನೀವು ಅವಾಗ ಎಚ್ಚೆತ್ಕೊಂಡಿದ್ರೆ ಇವತ್ತು ಈ ರೀತಿಯ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸರ್ಕಾರ ರಾಹುಲ್ ಗಾಂಧಿ ನಮ್ಮನ್ನ ಹೆಚ್ಚಿಸೋದ್ ಬಿಟ್ಬಿಡಿ, ಪಾಪ ಡೊನಾಲ್ಡ್ ಟ್ರಂಪ್ ಒಂದ್ ತಿಂಗಳು ಮುಂಚೆಗಡೆ ಯುದ್ಧ ಯಾವಾಗ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕಾಂಗ್ರೆಸ್ನವರು ಏನೇನ್ ಹೇಳಿದ್ರು ಗೊತ್ತಾ? ವೀರಪ್ಪ ಮೊಯ್ಲಿ 8 ಗಂಟೆಗೆ ಪೆಟ್ರೋಲ್ ಬಂಕ್ ಕ್ಲೋಸ್ ಮಾಡ್ಬಿಡಿ ಅಂತ ಹೇಳಿದ್ರು. ತೈಲ ಬೆಲೆ ಏರಿಕೆಯೊಂದಿಗೆ ನಡೆಸೋದನ್ನ ಜನ ಕಲಿಬೇಕು ಅಂತ ಹೇಳಿದ್ರು. ನೆಕ್ಸ್ಟ್ ಮನಮೋಹನ್ ಸಿಂಗ್ ಕೃತಕವಾಗಿ ತೈಲ ಬೆಲೆಯನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಪಿ ಚಿದಂಬರಂ ತೈಲ ಬೆಲೆ ಏರಿಕೆ ಮಾಡದಿದ್ರೆ ವಿದ್ಯಾ ಕೊರತೆ ಏರಿಕೆ ಆಗುತ್ತೆ ಅಂತ ಹೇಳಿದ್ರು. ಸಲ್ಮಾನ್ ಖುರ್ಷಿದ್ ತೈಲ ಬೆಲೆ ಇಳಿಸಲು ಮ್ಯಾಜಿಕ್ ಮಾಡಲು ಆಗೋದಿಲ್ಲ ಅಂತ ಹೇಳಿದ್ರು. ಜೈಪಾಲ್ ರೆಡ್ಡಿ ಭಾರತ ನಿರಂತರವಾಗಿ ತೈಲ ಸಬ್ಸಿಡಿ ಹೊರೆಯನ್ನು ಬರಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಕಪಿಲ್ ಸಿಬಾಲ್ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆ ದೇಶದ ಯಾರಪ್ಪ ಹೇಳಿದ್ದು? ಇದೆಲ್ಲ ಕಾಂಗ್ರೆಸ್ ಅವರು ಹೇಳಿರೋದು. ಇದೆಲ್ಲ ಕಾಂಗ್ರೆಸ್ ಅವರು ಹೇಳಿರೋದು. ಇದೆಲ್ಲ ಕಾಂಗ್ರೆಸ್ ಅವರು ಹೇಳಿರೋದು. ಪೆಟ್ರೋಲ್ ಇದ್ಯಾವ ಡಬಲ್ ಸ್ಟ್ಯಾಂಡರ್ಡ್? 100 ರೂಪಾಯಿ ಜನರ ವಿರುದ್ಧವಾಗಿ ನರೇಂದ್ರ ಮೋದಿ ಸರ್ಕಾರ ಹಾಗೂ ಬಿಜೆಪಿ. ಅವತ್ತು ಮನಮೋಹನ್ ಸಿಂಗ್ ಇದ್ದಾಗ ಬ್ರಿಟಿಷರು ನರೇಂದ್ರ ಮೋದಿ ಮೊನ್ನೆ ಕಮರ್ಷಿಯಲ್ ದೇಶ ದ್ರೋಹಿಗಳು, ನಿಮ್ಮ ಯೋಗ್ಯತೆ ಜನರ ಬಗ್ಗೆ ಮಾತಾಡಿದ್ರೆ ಜನರ ಬಗ್ಗೆ ಮನಮೋಹನ್ ಸಿಂಗ್ ಉತ್ತರ ಕೊಡ್ರೆ ನಾನು ಬಿಟ್ಬಿಡ್ರಿ. ನಿಮ್ಗೆ ಉಗ್ದಿದ್ದು ನಿಮ್ಮ ಪಕ್ಷಕ್ಕೆ ಉಗ್ದಿದ್ದು ನಮ್ಮಲ್ಲ. ಎಲ್ಲ ನಿಮ್ಗೆ ಉಗ್ದಿರೋದಲ್ಲ. ನೋಡಿ ಫೋನ್ ನೀವು ನಡೀತಿರೋದು ನೋಡಿ, ಕೈಗೆ ನಗ್ತಾ ಇದ್ದೀರಾ ನೋಡಿ, ಸ್ಕ್ರೀನ್ ನೋಡಿ ನಡೀತಿರೋದು ನೀವು ಹೋಗಿ ನಾವೇನಕ್ಕೆ ಹೋಗ್ಲಿ? ಹೋಗಿ ನೀವು ನಮ್ಗೆ ಯಾಕೆ ಹೇಳ್ತೀರಾ? ಆಟೋದವರು ಕ್ಯಾಬ್ ಅವರು ರಸ್ತೆಗೆ ಬಂದಿದ್ದಾರೆ, ಹೋಟ್ಲು ನಡೆಸ್ತಾರೆ, ನಿಮ್ಮಿಂದಾನೇ ಬಂದಿರೋದು. 3,500 ರೂಪಾಯಿ ನಿಮ್ಮಿಂದಾನೇ ಬಂದಿರೋದು.
3.5 ಬ್ಲಾಕ್ ಮಾರ್ಕೆಟ್ ದಂಧೆ ಮಾಡೋರು ನೀವು. ಗ್ಯಾಸ್ ಬ್ಲಾಕ್ ಮಾರ್ಕೆಟ್ ದಂಧೆ ಮಾಡೋರು ನೀವು. ಇದೇ ತರನೇ ಬ್ಲಾಕ್ ಮಾರ್ಕೆಟ್ ದಂಧೆ ಮಾಡ್ತಿರೋರು ನೀವು. ಎಷ್ಟೇ ಆಗ್ಲಿ ಬ್ಲಾಕ್ ಮಾರ್ಕೆಟ್ ದಂಧೆ ಕೊಡ್ತಾರೆ ನೀವು. ರಾಜ್ಯ ಸರ್ಕಾರಗಳ ಗ್ಯಾಸ್ ಓಕೆ ಫೈನ್ ಫೈನ್ ಈಗ ಒಂದ್ ನಿಮಿಷ ಮೋಹನ್ ವಿಶ್ವ ಕಶ್ಯಪ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ನಾನು ಆರ್ಥಿಕ ತಜ್ಞರನ್ನು ಮಾತಾಡ್ಸೋಣ, ಜನರಿಗೆ ವಿಷಯ ಏನಂತ ಗೊತ್ತಾಗ್ಲಿ. ಕೇಶವ್ ಅವರೇ, ಈಗ ಇಲ್ಲಿ ಒಂದ್ ನಿಮಿಷ ಹೊಳ್ಳವ್ರು ಒಂದ್ ನಿಮಿಷ. ಈಗ ಜನ ಕರೆ ಮಾಡಿದಂತ ಜನ ಏನಿದ್ದಾರೆ, ಮೋಹನ್ ವಿಶ್ವ ಒಂದ್ ನಿಮಿಷ, ಮೋಹನ್ ಒಂದ್ ನಿಮಿಷ, ಹೊಳ್ಳವ್ರೆ ಒಂದ್ ನಿಮಿಷ. ಈಗ ಕರೆ ಮಾಡಿದಂತ ಜನ ನಮಗೇನ್ ಹೇಳಿದ್ರು? ದಯವಿಟ್ಟು ರಾಜಕಾರಣ ಪಕ್ಕಕ್ಕಿಡಿ, ರಾಜಕಾರಣ ಮಾಡದೇ ಬೇಡ ಅನ್ನುವಂತ ಮಾತನ್ನ ಹೇಳಿದ್ರು. ಹಾಗಿದ್ರೆ ಪ್ರಧಾನಿ ಮೋದಿ ಅವರು ಕೊಟ್ಟಿರುವ ಒಂದ್ ನಿಮಿಷ ಹೊಳ್ಳವ್ರೆ ನಾನು ಮಾತಾಡ್ತಾ ಇದ್ದೀನಿ. ಪ್ರಧಾನಿ ಮೋದಿ ಅವರು ಕೊಟ್ಟಿರುವಂತಹ ಸಲಹೆಯಿಂದ ಆರ್ಥಿಕವಾಗಿ ನಮಗೆ ಯಾವ ರೀತಿಯ ಉಪಯುಕ್ತತೆ ಆಗುತ್ತೆ, ಏನ್ ರೀತಿ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಜನರಿಗೆ ಸ್ವಲ್ಪ ಅರ್ಥ ಆಗ್ಲಿ, ಆರ್ಥಿಕ ತಜ್ಞರ ಮಾತಾಡ್ಲಿ. ಕೇಶವ್ ಅವರೇ, ಒಂದು ಸ್ವಲ್ಪ ಜನರಿಗೆ ನಮಗೆ ಸರಳವಾಗಿ ತಿಳಿಸಿ ಹೇಳ್ಬೋದಾ? ಪ್ರಧಾನಿ ಮೋದಿ ಅವರು ಕೊಟ್ಟಿರುವಂತ ಸಲಹೆಯಿಂದ ಯಾವ ರೀತಿ ಅನುಕೂಲ ಆಗುತ್ತೆ, ಅನಾನುಕೂಲ ಆಗೋದಿದ್ರೆ ಅದನ್ನು ಹೇಳಿ, ಜನರಿಗೆ ಅರ್ಥ ಆಗ್ಲಿ. ನೋಡಿ, ಸಲಹೆ ಅಂತ ಕೊಟ್ಟಿದ್ದಾರೆ. ಈಗ ನೀವು ಬಂಗಾರ ಕೊಂಡ್ಕೊಳ್ಬೇಡಿ, ಅನಿವಾರ್ಯ ಅಲ್ಲದೆ ಇದ್ರೆ ಅಂತ ಹೇಳಿದ್ದಾರೆ. ಅನಿವಾರ್ಯ ಇದ್ರೆ ತಗೊಳ್ತಾರೆ. ಈಗ ನೋಡಿ, ಈಗ ನಾವು 700ರಿಂದ 1000 ಟನ್ ತಗೊಳ್ತಾ ಇದ್ದೀವಿ. 1000 ಟನ್ ಅಷ್ಟು ನಾವೇನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಹೆಚ್ಚು ಕಮ್ಮಿ 72 ಬಿಲಿಯನ್ ಇದೆ. ಅದರಲ್ಲಿ ನಮಗೆ 50 ಬಿಲಿಯನ್ ಕಡಿಮೆ ಆದ್ರೇನು ಭಾರತಕ್ಕೆ ಅನುಕೂಲ ಆಗುತ್ತೆ. ಎಲ್ಲರೂ ಫಾಲೋ ಮಾಡ್ತಾರೆ ಅಂತ ಅಲ್ಲ. ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ $72 ಬಿಲಿಯನ್ ನಾವು ಈಗ ಪೇ ಮಾಡ್ತಾ ಇದೀವಿ, ಅದು ಕಡಿಮೆ ಆದ್ರೆ ನಮಗೆ ಅನುಕೂಲ ಆಗುತ್ತೆ. ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು $72 ಬಿಲಿಯನ್ 1965ನೇ ಇಸ್ವಿಯಲ್ಲಿ ಭಾರತದಲ್ಲಿ ಫುಡ್ ಇನ್ಸೆಕ್ಯೂರಿಟಿ ಇತ್ತು. ಅವಾಗ ಒಂದು ಕರೆ ಕೊಟ್ಟರು ಅವರು, ವಾರಕ್ಕೊಂದಿನ ಉಪವಾಸ ಮಾಡಿ ಅಂತ ಅವ್ರು ಕರೆ ಕೊಟ್ಟರು. ನಾನೇ ಗಮನಿಸಿದಂಗೆ ಒಂದು 10 ವರ್ಷದಿಂದ ಅನೇಕ ಹಿರಿಯರು ಹೇಳ್ತಾ ಇದ್ರು. ಅವಾಗೂ ಒಂದ್ ನಿಮಿಷ ವೆಯ್ಟ್ ಮಾಡಿ, 1965 ಅಲ್ಲಿ ಅವ್ರು ಕರೆ ಕೊಟ್ಟಿದ್ದಾರೆ. ಕೆಲವರು ಫಾಲೋ ಮಾಡಿದ್ರು, ಸಮಯ ಕೊಡ್ತೀನಿ ಪ್ಲೀಸ್. ಅವರು ಫಾಲೋ ಮಾಡಿದ್ದಾರೆ ಕೆಲವರು. ಸಮಯದ ಅಭಾವ, ಅದರಿಂದ ಒಂದಷ್ಟು ಅನುಕೂಲನೂ ದೇಶಕ್ಕೆ ಅವತ್ತಿನ ದಿನ ಆಗಿತ್ತು. ಇವತ್ತೊಂದು ಕರೆ ಕೊಟ್ಟಿದ್ದಾರೆ, ಇದರಲ್ಲಿ ಈವನ್ 40% ಜನ ಫಾಲೋ ಮಾಡಿದ್ರೇನು ಅದರಿಂದ ಭಾರತಕ್ಕೆ ಅನುಕೂಲ ಆಗುತ್ತೆ. ಈಗ ಲಾಸ್ಟ್ ಇಯರ್ ನೋಡಿ, ನಮ್ದು ಎಕ್ಸ್ಪೋರ್ಟ್ಸ್ 441.18 ಬಿಲಿಯನ್ ಇತ್ತು, ಆಯ್ತಾ. ನಮ್ದು ಇಂಪೋರ್ಟ್ಸ್ $775 ಬಿಲಿಯನ್ ತಲುಪ್ತು. ಅಂದ್ರೆ ಡೆಫಿಸಿಟ್ 333 ಬಿಲಿಯನ್. ಇದರಲ್ಲಿ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ಇದನ್ನ ಫಾಲೋ ಮಾಡಿ. ಹಂಗಂತ ಎಲ್ಲರೂ ನೀವು ಯಾರು ಉಪಯೋಗಿಸ್ಬೇಡಿ, ಕಾರ್ ಉಪಯೋಗಿಸ್ಕೋಬೇಡಿ, ಕ್ಯಾಬ್ ಉಪಯೋಗಿಸ್ಬೇಡಿ, ಈ ತರದ್ದಲ್ಲ. ಅಲ್ಲಿ ಅರ್ಥ ಮಾಡ್ಕೋಬೇಕು, ಎಲ್ಲೆಲ್ಲಿ ಸಾಧ್ಯ ಇದೆ, ನಗರ ಪ್ರದೇಶದಲ್ಲಿ ಎಲ್ಲಿ ಸಾಧ್ಯ ಇದೆ ಅಲ್ಲಿ ಉಪಯೋಗಿಸಿ ಅನ್ನುವಂಥದ್ದು ಹೇಳಿದ್ದಾರೆ. ಹಾಗೇನೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಚೆನ್ನಾಗಿರ್ಬೇಕು. ಎಗೇನ್ ಅವ್ರು ಮಾತಾಡುವಾಗ ಅವ್ರು ಹೇಳಿರೋದೇನು, ಎಲ್ಲೆಲ್ಲಿ ಸಾಧ್ಯತೆ ಇದೆ. ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೆಲವು ಊರಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಉಪಯೋಗಿಸಕ್ಕಾಗಲ್ಲ, ಇದು ಇರೋ ಕಡೆ ಉಪಯೋಗಿಸಿ ಅಂದ್ರೆ ಏನ್ ತಪ್ಪಿದೆ? ಈಗ ನಾವು ಎಲ್ಲವನ್ನ ನಾನು ಹೇಳೋದೇನು ಗೊತ್ತಾ, ಅವರು ಇದು ಸಜೆಷನ್ ಅಂತ ಕೊಟ್ಟಿದ್ದಾರೆ, ಇದನ್ನ ಮಾಡಿ. ಈಗ ಡಿಮಾನಿಟೇಷನ್ ಟೈಮಲ್ಲಿ ಏನಾಯ್ತು, 8 ಗಂಟೆ ಏನಂದ್ರೆ ಇದು ಇರಲ್ಲ ಅಂತ ಹೇಳೋದು ಬೇರೆ. ಇದು ಸಲಹೆ ಅಂತ ಕೊಡ್ತೀನಿ ಭಾರತ ದೇಶಕ್ಕೆ, ಇದನ್ನ ಭಾರತದ ಜನರಿಗೆ ಬಿಡ್ತೀನಿ ಅನ್ನುವಂತ ಮಾತನ್ನ ಅಲ್ಲಿ ಹೇಳುವಾಗ ನನಗೆ ಇದರಲ್ಲಿ ಏನು ತಪ್ಪು ಕಾಣಿಸ್ತಾ ಇಲ್ಲ. ಒಂದೆರಡು ವಾಟ್ಸ್ಆಪ್ ಮೆಸೇಜ್ ಬಂದಿದೆ, ಅದನ್ನ ನೋಡ್ಬೇಡ, ವಾಪಸ್ ನಿಮ್ಮ ಹತ್ರ ನಾನು ಬರ್ತೀನಿ. ಮೋದಿಜಿ ಅವರ ಸಲಹೆ 100% ಸರಿಯಾಗಿದೆ ಅಂತ ಹೇಳಿ ರವಿ ನಾರಾಯಣ್ ಅನ್ನುವಂಥವರು ಬೆಂಗಳೂರಿನವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ವಾಟ್ಸಪ್ನ ಮೂಲಕ. ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ರವಿ ನಾರಾಯಣ್ ಅವರು ಮೋದಿಜಿ ಅವರ ಸಲಹೆ 100% ಸರಿಯಾಗಿದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇದರ ಜೊತೆಗೆ ಇನ್ನೊಬ್ಬರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮೋದಿ ಸಲಹೆಯನ್ನ ನಾವು ಒಪ್ತೀವಿ ಅಂತ ಹೇಳಿ ಮೋಹನ್ ಅನ್ನುವಂಥವರು ಮಂಡ್ಯದಿಂದ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿ ಅವರ ಸಲಹೆಯನ್ನ ನಾವು ಒಪ್ತೀವಿ, ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಬ್ರು, ಪ್ರಧಾನಮಂತ್ರಿ ಹೇಳಿರುವಂತ ಮಾತು ಸತ್ಯ, ಎಲ್ಲರೂ ಸೇರಿ ಕೈ ಜೋಡಿಸಬೇಕು ಅಂತ ಹೇಳಿ ವೆಂಕಟೇಶ್ ಅನ್ನುವಂಥವರು ದಾವಣಗೆರೆಯಿಂದ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಹೌದು, ಪ್ರಧಾನಿ ಮೋದಿ ಅವರು ಸಲಹೆ ನೀಡಿದ್ದಾರೆ, ನಾವು ಆ ಒಂದು ಸಲಹೆಯನ್ನ ಸ್ವೀಕರಿಸ್ತೀವಿ. ಅವರು ಕೊಟ್ಟಿರುವಂಥದ್ದು ಸಲಹೆ ಹೊರತಾಗಿ ಆಜ್ಞೆಯನ್ನ ಮಾಡಿಲ್ಲ ಅವರು, ಇದನ್ನ ನಾವು ಗಮನಿಸಬೇಕು ಅಂತ ಹೇಳಿ ರಜನಿಕಾಂತ್ ಅಂತ ಹೇಳಿ ಭದ್ರಾವತಿಯಿಂದ ಇವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಮೋದಿ ಅವರು ಹೇಳೋದ್ರಲ್ಲಿ ತಪ್ಪೇನಿಲ್ಲ, ವಿರೋಧ ಪಕ್ಷಗಳು ದೇಶದ ಬಗ್ಗೆ ಯೋಚಿಸಲಿ ಅಂತ ಹೇಳಿ ಅರುಣಾದೇವಿ ಅನ್ನುವಂಥವ್ರು ಬೆಂಗಳೂರಿನಿಂದ
ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಭಿಪ್ರಾಯ ವ್ಯಕ್ತಪಡಿಸಿದ ಎಲ್ಲರೂ ಕೂಡ ಧನ್ಯವಾದ. ಎಸ್ ಕೇಶವ್ ಕೊಡ್ತೀನಿ ಕೇಶವ್ ಅವರು. ಅಲ್ಲ ಪೊಲಿಟಿಸೈಸ್ ಮಾಡೋದು ಬೇಡ. ಮೋದಿ ಅವರು ಹೇಳ್ತಾರೆ ಆದ್ರೆ ಅವ್ರ ಪಕ್ಷದ ನಾಯಕರೇ ಫಾಲೋ ಮಾಡಲ್ಲ, ಅವ್ರ ನಾಯಕರೇ ಫಾಲೋ ಮಾಡಲ್ಲ. ಒಂದು ನಿಮಿಷ, ನಿನ್ನೆ ಎಷ್ಟು ಕೆಜಿ ಬೆಳ್ಳಿಯ ಒಂದು ಅವ್ರದೇ ವಿಗ್ರಹವನ್ನು ಅವ್ರ ಪಕ್ಷದ ನಾಯಕರು ಕೊಟ್ಟಿದ್ದಾರೆ. ಅವ್ರು ಅಟ್ಲೀಸ್ಟ್ ಅವ್ರ ಪಕ್ಷದ ನಾಯಕರು ಫಾಲೋ ಮಾಡ್ತೀಯಾರಾ? ಇಲ್ಲ, ಬರೀ ಇದು ಬೂಟಾಟಿಕೆ ಮಾತುಗಳು, ಸ್ಟೇಜ್ ಪ್ರೋಗ್ರಾಮ್. ಮಾರ್ಗನ್ ಸ್ಟ್ಯಾನ್ಲಿ ಅನ್ನುವಂಥವ್ರು ಒಂದು ವರದಿಯನ್ನ ಕೊಡ್ತಾರೆ. ಭಾರತದಲ್ಲಿ ಈಗಾಗಲೇ ಭಾರತದ ಗೃಹ ಕುಟುಂಬಗಳಲ್ಲಿ 34,600 ಟನ್ ಚಿನ್ನ ಇದೆ ಅಂತ. ಈಗ ನೋಡಿ, ಅದು ಭಾರತದ ಇವತ್ತಿನ ಏನು ನಮ್ದು ಆರ್ಥಿಕತೆ GDP ಇದೆ, ಬಹುತೇಕ ಅದರಷ್ಟಿದೆ ಮನೆಗಳಲ್ಲಿ. ಈಗ ಕೆಲವು ಏನಾಗುತ್ತೆ, ಎಮೋಷನಲ್ ವ್ಯಾಲ್ಯೂಗಾಗಿ ಇಟ್ಕೊಂಡಿರ್ತೀವಿ. ಈಗ 1 ವರ್ಷ ದೇಶಕ್ಕಾಗಿ ಅನಿವಾರ್ಯವಲ್ಲದ ಸ್ಥಿತಿಯಲ್ಲಿ ಕೊಂಡ್ಕೊಳ್ಳದೆ ಇದ್ರೆ ಅವ್ರಿಗೂ ಒಳ್ಳೇದಾಗುತ್ತೆ, ದೇಶಕ್ಕೂ ಒಳ್ಳೇದಾಗುತ್ತೆ ಅನ್ನೋದು ಅಷ್ಟೇ. ಆಮೇಲೆ ಎಲ್ಲೆಲ್ಲಿ ಪಾಸಿಬಿಲಿಟಿ ಇದೆ ಅಲ್ಲಿ ಕಾರ್ ಪೂಲಿಂಗ್ ಮಾಡಿ. ಆಗಲೇ ಸ್ನೇಹಿತರು ಹೇಳ್ತಿದ್ರು ಅದಕ್ಕೊಂದು ಕಾಯ್ದೆಗಳಿಲ್ಲ, ಇನ್ನು ಕಾಯ್ದೆ ಇಲ್ಲ ಅನ್ನೋದನ್ನ ಗಮನಕ್ಕೆ ತಂದಿದ್ರಿಂದ ಒಂದು ಕಾಯ್ದೆನ ಮಾಡಬೇಕು ಸರ್ಕಾರಗಳು ಅನ್ನೋಂಥದ್ದು ಈ ಮೂಲಕ ಹೇಳ್ಬೋದು. ಹಾಗೇನೇ ಇಲ್ಲೇನು ಅಂತಂದರೆ ಪಾಸಿಬಿಲಿಟಿ ಇದ್ದರೆ ಮಾಡಿ. ಎಲ್ಲೆಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಇವಾಗ ಫರ್ಟಿಲೈಸರ್ ಬಗ್ಗೆನೂ ಒಂದು ಮಾತು ಹೇಳಿದ್ದಾರೆ. ಸಾಧ್ಯ ಆದರೆ ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ ಅಂತ. 50% ನಮ್ದು ಗುರಿ ಇಡಬೇಕು ಅಂತ. ನಮ್ಮಲ್ಲಿ ಈಗೇನು ತುಂಬ ಡಿಫಿಷಿಯನ್ಸಿ ಇದೆಯಾ? ತುಂಬ ಡಿಫಿಷಿಯನ್ಸಿ ಏನಿಲ್ಲ. 98 ಮೆಟ್ರಿಕ್ ಟನ್ಸ್ ಅಷ್ಟು, 98 ಲಕ್ಷ ಮೆಟ್ರಿಕ್ ಟನ್ಸ್ ಅಷ್ಟು ಮಾತ್ರ ನಾವು ಹೊರದೇಶದಿಂದ ತರಿಸ್ತಾ ಇದ್ದೀವಿ. ಅಂದರೆ ಹೆಚ್ಚು ಕಮ್ಮಿ ನಾವು 601 ಲಕ್ಷ ಮೆಟ್ರಿಕ್ ಟನ್ ನಮಗೆ ಬೇಕು ಫರ್ಟಿಲೈಸರ್ಸು. ಅದರಲ್ಲಿ 503 ಲಕ್ಷ ಮೆಟ್ರಿಕ್ ಟನ್ಸ್ ಅಷ್ಟು ನಾವು ಸ್ವದೇಶದಲ್ಲೇ ತಯಾರಿಸ್ತೀವಿ. ಇನ್ನು ಮಿಕ್ಕಿದ ಪ್ರಾಬ್ಲಮ್ ಆಗುತ್ತೆ. ಮುಂದೆ ನಾವು ಯಾಕೆ ಪೂರ್ತಿಯಾಗಿ ಕಂಪೋಸ್ಟ್ ಬಳಸಿ ಅಂದರೆ ಭಾರತದಲ್ಲೇ ಅವೈಲೇಬಲ್ ಇರೋದನ್ನ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು. ಯಾಕಂದ್ರೆ ಒಂದು ವಿಚಾರ ಕೇಶವ್, ಈಗ ಪ್ರಧಾನಿ ಮೋದಿ ಅವರು ಹೇಳಿರೋದೇನಂತಂದ್ರೆ ಈ ಫರ್ಟಿಲೈಸರ್ಸ್ ರಸಗೊಬ್ಬರಗಳನ್ನ ನೀವು ಅರ್ಧಕ್ಕರ್ಧ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಕಡಿಮೆ ಮಾಡುವ ಒಂದು ಗೋಲ್ ಏನಂತಂದ್ರೆ, ಈಗ ರೈತರು ಈಗ 1 ಎಕರೆಗೆ ರಸಗೊಬ್ಬರವನ್ನ ಎಷ್ಟು ಬಳಕೆ ಮಾಡಬೇಕು ಅಷ್ಟು ಬಳಕೆ ಮಾಡಲೇಬೇಕಾಗುತ್ತೆ. ಕಡಿಮೆ ಮಾಡಿದ್ರೆ ಬೆಳೆ ಬರಲ್ಲ. ಅಲ್ಲ, ಕಮ್ಮಿ ಮಾಡಿ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಕಮ್ಮಿ ಮಾಡಿ, ಮಿಕ್ಸ್ ಮಾಡಿ. ಕೆಮಿಕಲ್ ಫರ್ಟಿಲೈಸರ್ ಇಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಹೋದ್ರು ಏನಾಯ್ತು ದೇಶ? ಏನಾಯ್ತು ದೇಶ? ಪ್ರಶ್ನೆ ಉತ್ತರ ಕೊಡ್ಬೇಕು ನೀವು. ಅಲ್ಲ, ಬರೀ ನೀವು ಇಲ್ಲಿ ಮೋದಿ ಬಗ್ಗೆ ಹೇಳ್ಬಾರ್ದು. ಅದರ್ ಸೈಡ್ ಜನರಿಗೆ ಸ್ವಲ್ಪ ಏನಾಗಿತ್ತು ಅಂದ್ರೆ ಹೇಳಿ. ರುದ್ರಮೂರ್ತಿ ಅವರೇ ದಯವಿಟ್ಟು ಸಮಯದ ಅಭಾವ ಇದೆ. ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. 100% ಅವ್ರೇನ್ ಮಾಡಿದ್ರು, ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆಗೆ ಹೋದ್ರು. ಒಂದೇ ಸರಿ ಯಾವ್ದು ತಯಾರಿ ಇಲ್ದಂಗೆ. ನಾವೀಗ ಆ ತರ ತಯಾರಿ ಇಲ್ದಂಗೆ ಹೋಗ್ತಾ ಇಲ್ಲ. ಕೆಮಿಕಲ್ ಫರ್ಟಿಲೈಸರ್ಸು ಇರುತ್ತೆ. ಎಲ್ಲೆಲ್ಲಿ ಈಗ ನೋಡಿ ಯೂರಿಯಾ ಯೂಸ್ ಮಾಡ್ತಾ ಇದಾರಲ್ಲ, ಯೂರಿಯಾ 55.6% ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಅಗತ್ಯ ಇರೋದು 25%. ಅಂದ್ರೆ ಇಳುವರಿ ಕಮ್ಮಿ ಆಗುತ್ತೆ. ರುದ್ರಮೂರ್ತಿ ಅವರೇ ಕೇಶವ್ ಅವರು ಹೇಳ್ತಾ ಇದ್ದ ವಿಚಾರಕ್ಕೆ ಪ್ಲೀಸ್ ದಯವಿಟ್ಟು ಪರ್ಸನಲ್ ಅಟ್ಯಾಕಿಂಗ್ ಮಾಡ. ಕಶ್ಯಪ್ ಅವರೇ ದಯವಿಟ್ಟು ಪರ್ಸನಲ್ ಅಟ್ಯಾಕ್ ಬೇಡ. ನಾವು ಅವಕಾಶ ಕೊಡಲ್ಲ. ಪ್ಲೀಸ್ ನೋ ನಾವು ಅವಕಾಶ ಕೊಡಲ್ಲ. ನಾನು ಮೋಹನ್ ವಿಶ್ವ ಅವ್ರಿಗೆ ಹೇಳ್ತಾ ಇದ್ದೀನಿ. ಪ್ಲೀಸ್ ರುದ್ರಮೂರ್ತಿ ಏನಾದ್ರೂ ಆಡ್ ಮಾಡ್ತೀರಾ? ರುದ್ರಮೂರ್ತಿ ಅವರೇ, ಕೇಶವ್ ಅವ್ರು ಹೇಳ್ತಾ ಇದ್ರ. ನಾನು ಜನ ಡಿಬೇಟ್ ನೋಡೋರು ಬುದ್ಧಿವಂತರು ಇರ್ತಾರೆ. ಸುಮ್ನೆ ಈ ತರ ಕಿತ್ತಾಡ್ತಾ ಇತ್ತು ಅಂದ್ರೂ ಅವರು ಇವ್ರ ಅದ ಸಂಸ್ಕೃತಿ ಅವ್ರದ್ದೇನ್ ಸಂಸ್ಕಾರ ಇದೆ ಅನ್ನೋದನ್ನ ಈ ಕಿತ್ತಾಟದಲ್ಲಿ ಗೊತ್ತಾಗತ್ತೆ ಜನರಿಗೂನು. ನಾನೇನ್ ಹೇಳ್ತೀನಿ ಅಂದ್ರೆ, ಆಯ್ತು ಇವಾಗ ನಾನೇ ಹೇಳ್ತಿದ್ದೀನಿ, ಮೋದಿ ಕಡೆ ಬಿಟ್ಬಿಡೋಣ. ಬಿಜೆಪಿ ಈ ಕಾಂಗ್ರೆಸ್ ಇದನ್ನೆಲ್ಲ ಪೊಲಿಟಿಕಲ್ ಆಸ್ಪೆಕ್ಟ್ ಅನ್ನ ಬಿಟ್ಟು ನಾನು ಪ್ರಶ್ನೆ ಕೇಳ್ತೀನಿ. ಫಸ್ಟ್ ಆಫ್ ಆಲ್ ನನಗೆ ಏನ್ ಮಾಡ್ಬೇಕು? ಈಗ ನಾನ್ ಕಾಂಗ್ರೆಸ್ ಕಡೆ ಅವನು, ನಾನ್ ರಾಹುಲ್ ಗಾಂಧಿ ಅಂತಿದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ನಾನು ಮೆಟ್ರೋ ಟ್ರೈನ್ ಅಲ್ಲಿ ಓಡಾಡ್ತೀನಿ, ನಾನ್ ಬಸ್ಸಲ್ಲಿ ಓಡಾಡ್ತೀನಿ. ಮೋದಿ ಸುಮ್ನೆ ಭಾಷಣ ಮಾಡ್ತಾರೆ, ಬಿಜೆಪಿ ಪಾರ್ಟಿ ಅವ್ರು ಯಾರು ಫಾಲೋ ಮಾಡೋದಿಲ್ಲ. ನಾವು ಫಾಲೋ ಮಾಡ್ತೀವಿ, ನಾವು ಮಾಡ್ತಿದೀವಲ್ಲ, ನೀವು ಮಾಡಿ. ಅದೇ ರೀತಿ ಯಾರನ್ನ ಬಿಜೆಪಿ ಅವರು ಸುಮ್ನೆ ಫಾರಿನ್ ಟೂರ್ ಮತ್ತೆ ಎಲ್ಲೋ ದುಂಡು ವೆಚ್ಚ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ತೋರಿಸಿ. ನೀವು ಮೋದಿ ಹೇಳೋದನ್ನ ಯಾವ್ದು ನೀವೇ ಫಾಲೋ ಮಾಡ್ತಾ ಇಲ್ಲ, ಬೇರೆ ಜನರಿಗೆ ಏನ್ರಿ ನೀವ್ ಹೇಳೋದು ಬುದ್ಧಿವಾದನ, ಫಸ್ಟ್ ನೀವು ಫಾಲೋ ಮಾಡಿ ಅಂತ ತೋರಿಸಿ. ಅದೇ ರೀತಿ ಈಗ ಹೇಳಿರುವ ಸಲಹೆಗಳೆಲ್ಲ ಮೋದಿ ಹೇಳಿರೋದು ತಪ್ಪು ಅಂತಾನೆ ಅನ್ಕೋಣ ಒಂದ್ ಪಕ್ಷ. ಆಯ್ತು, ಏನು ಮಾಡ್ಬೇಕು ಅದನ್ನ ಹೇಳಿ ಹೋಗ್ಲಿ. ಈಗ ಯುದ್ಧ ಮಾಡ್ತಿರೋದು ಟ್ರಂಪ್, ಇರಾನು, ಇಸ್ರೇಲು ಇವರೆಲ್ಲ ಕಿತ್ತಾಡ್ತಾ ಇದ್ದಾರೆ.
ಮೋದಿ ಸಲಹೆ ತಪ್ಪಿದೆ ಅಂತ ಅನ್ಕೊಳೋಣ ಒಂದ್ ಪಕ್ಷ. ಬೇರೆ ಏನ್ ಮಾಡ್ಬೇಕು ಹೇಳಿ ಹೋಗ್ಲಿ, ಅದಾದ್ರ ಸೊಲ್ಯೂಷನ್ ಕೊಡಿ. ನಾನೇನ್ ಹೇಳ್ತಿದ್ದೀನಿ, ಸುಮ್ಮನ್ ಕೂತ್ಕೊಂಡು ಮೋದಿ ಮಾಡಿದ್ದೆಲ್ಲ ತಪ್ಪು ಅಂತ ಹೇಳೋ ಬದಲು ಬೇರೆ ಏನ್ ಮಾಡ್ಬೇಕು ಫಸ್ಟ್ ಅದನ್ನ ಹೇಳಿ. ಆಮೇಲೆ ಬಿಜೆಪಿ ಪಾರ್ಟಿ ಅವರೇ ಇದನ್ನ ಫಾಲೋ ಮಾಡ್ತಾ ಇಲ್ಲ. ಇವತ್ತು ರಾಹುಲ್ ಗಾಂಧಿ ಈ ಕಡೆ JDS ಇಂದ ದೇವೇಗೌಡರು ಅಥವಾ ನಿಮ್ ಕುಮಾರಸ್ವಾಮಿನೋ ಅಥವಾ ಬೇರೆ ನೀವ್ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಅವರು ಕೂಡ ಏನೇನ್ ಮಾಡ್ಬೇಕಾ ಸಜೆಷನ್ಸ್ ಕೊಡಿ. ಇಂಥ ಸಮಯದಲ್ಲಿ ಮೋದಿ ಅವರೆಲ್ಲ ಯುದ್ಧ ಮಾಡಿಸ್ತಾ ಇರೋದು ಇರಾನ್, ಇಸ್ರೇಲ್ ಮತ್ತೆ ಟ್ರಂಪ್ ನಡುವೆ. ಸೊ ಇಂಥ ಸಮಯದಲ್ಲಿ ಏನ್ ಸೊಲ್ಯೂಷನ್ ಅದನ್ನ ಹೇಳಿ. ನೀವು ಈ ತರ ಪಾಲನೆ ಮಾಡ್ಬಿಟ್ಟು ಬಿಜೆಪಿ ಪಾರ್ಟಿ ಪಾಲನೆ ಮಾಡ್ತಾ ಇಲ್ಲ, ಬರೀ ಭಾಷಣ ಹೊಡಿತಾ ಇದಾರೆ ಹೊರತು ಯಾರು ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅವರೇ ಉಪಯೋಗಿಸ್ತಾ ಇಲ್ಲ. ಇದನ್ನ ತೋರಿಸಿ ನೀವು. ಅವಾಗ ಜನರು ಏನ್ ಮಾಡ್ತಾರೆ, ಕರೆಕ್ಟ್ ಅಪ್ಪ ಕಾಂಗ್ರೆಸ್ ಹೇಳೋದು ಕರೆಕ್ಟ್ ಆಗಿದೆ, ಅವ್ರು ಫಾಲೋ ಮಾಡ್ತಾ ಇದಾರೆ, ಬಿಜೆಪಿ ಅವ್ರು ಯಾರು ಫಾಲೋ ಮಾಡ್ತಿಲ್ಲ, ಈ ತರ ಹೇಳ್ತಾರೆ. ನೀವ್ ಏನ್ ಮಾಡ್ಬೇಕು ಅದು ಹೇಳಲ್ಲ. ಅಥವಾ ಕಾಂಗ್ರೆಸ್ ಅವ್ರು ಮಾದರಿಯಾಗಿ ನಿಂತ್ಕೊಂಡು ನೀವೇನ ಮಾಡ್ತಾ ಇದ್ದೀರಾ, ಮಾಡ್ಲಿ. ನಾನ್ ಇವತ್ತು ಹೇಳ್ತಾ ಇದ್ದೀನಿ, ನೀವು ಯಾರ್ಯಾರು, ನಾನು ಇವತ್ತು ಜೈಪುರಲ್ಲಿ ಇಲ್ಲಿ ಕೂತ್ಕೊಂಡಿದ್ದೀನಿ. ನಾನು ಇವತ್ತೇನು ಮಾಡಿದೆ, ಅಲ್ಲಿ ಏರ್ಪೋರ್ಟ್ ಇಂದ ವಾಪಸ್ ಬರುವಾಗ ನಾನು ಕೂಡ ಖಂಡಿತವಾಗ್ಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಬಸ್ ಅಲ್ಲೇ ಬಂದೆ. ನಾನು ಒಂದೊಂದ್ ಚಿಕ್ಕ ಅಳಿಲ್ ಸೇವೆ ನಾವು ಮಾಡಿದಾಗ ಬೇರೆ ಅವ್ರಿಗೆ ನಾವು ಮಾದರಿ ಆಗ್ತೀವಿ. ನಾವ್ ಎಲ್ಲರ ಮುಂದೆ ಹೇಳ್ಕೊಂಡು ತೋರ್ಸೋದ್ ಬೇಕಾಗಿಲ್ಲ. ಆದ್ರೆ ಬಿಜೆಪಿ ಅವ್ರು ಫಾಲೋ ಮಾಡ್ತಾ ಇಲ್ವಾ, ಮೋದಿ ಮಾತನ್ನ ಅವ್ರು ಕೇಳಲಿಲ್ವಾ, ತೋರಿಸಿ ಅದನ್ನ. ಅವಾಗ ನೀವು ಗ್ರೇಟ್ ಅಂತ ನಾನು ಒಪ್ಕೊಂತೀನಿ. ಇದನ್ನ ಈಗಲೂ ಮಾಡಿ ಅದನ್ನ. ರುದ್ರಮೂರ್ತಿ ಅವರೇ, ದಯವಿಟ್ಟು ಸಮಯದ ಅಭಾವ ಇರೋದ್ರಿಂದ ಹೆಚ್ಚು ಸಮಯ ಕೊಡೋದಕ್ಕಾಗ್ತಾ ಇಲ್ಲ. ಪೋಲ್ ಕ್ವಶನ್ ಒಂದಿದೆ ನನಗೆ, ಎಷ್ಟೆಲ್ಲ ಜನ ಒಪ್ಪಿದ್ದಾರೆ ಏನು ಎತ್ತ ಅನ್ನೋದನ್ನ ಒಂದ್ಸಾರಿ ನೋಡ್ತಾ ಹೋಗೋಣ. ಇವತ್ತಿನ ಪೋಲ್ ಕ್ವಶನ್, ಚಿನ್ನ, ಪೆಟ್ರೋಲ್, ಡೀಸೆಲ್ ಬಳಕೆ ವಿಚಾರದಲ್ಲಿ ಪ್ರಧಾನಿ ಮೋದಿ ಅವರ ಸಲಹೆಯನ್ನ ನೀವು ಒಪ್ತೀರಾ ಅನ್ನುವಂಥ ಪ್ರಶ್ನೆ. ಜನರ ಉತ್ತರ 88% ಜನ ಎಸ್, ನಾವು ಪ್ರಧಾನಿ ಮೋದಿ ಅವರ ಸಲಹೆಯನ್ನ ಒಪ್ತೀವಿ ಅಂತ ಹೇಳ್ತಾ ಇದ್ದಾರೆ. 10% ಜನ ಇಲ್ಲ, ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. 2% ಜನ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಚಿನ್ನ, ಪೆಟ್ರೋಲ್, ಡೀಸೆಲ್ ಬಳಕೆ ವಿಚಾರದಲ್ಲಿ ಪ್ರಧಾನಿ ಮೋದಿ ಅವರ ಸಲಹೆಯನ್ನ ನೀವು ಒಪ್ತೀರಾ ಅನ್ನೋದಕ್ಕೆ ಜನರ ಉತ್ತರ ಎಸ್, ನಾವು ಒಪ್ತೀವಿ ಅನ್ನುವಂಥದ್ದು 88%, ಒಪ್ಪಲ್ಲ ಅನ್ನುವಂಥದ್ದು 10%, ಗೊತ್ತಿಲ್ಲ ಅನ್ನುವಂಥದ್ದು 2%. ಸೊ ಇದು ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮ. ದಯವಿಟ್ಟು ಕ್ಷಮೆ ಇರಲಿ, ಸಮಯದ ಅಭಾವ ಇದ್ದಿದ್ದರಿಂದ ಹೆಚ್ಚು ಸಮಯ ಕೊಡೋಕ್ಕಾಗಲಿಲ್ಲ. ಎಲ್ಲ ವಿಶೇಷ ಅತಿಥಿಗಳಿಗೆ ಧನ್ಯವಾದ. ಇದಾಗಿತ್ತು ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.